देहापरि तालोनी प्रपंच मुंटू जनाराय अध्यात्म चर्चा रोनी बहुलोकरे मेलवीति नमस्कार त्या ब्रह्म चैतन्य मूर्ति बोलो राजा राम राम बोलो सीता राम राम 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 जानकी जीवन स्मरण जय जय राम ಸಾಮಾನ್ಯವಾಗಿ ನಾವು ಮನುಷ್ಯ ಜೀವನದಲ್ಲಿ ಏನು ನೋಡ್ತಿರ್ತೀವಿ ಅಂತಂದ್ರೆ ಎರಡು ಸಂಬಂಧಗಳ ಒಂದು ವಿಲಕ್ಷಣತೆಯನ್ನು ನೋಡ್ತಾ ಇರ್ತೀವಿ. ಒಂದು ಸಂಬಂಧ ಎಂಥದ್ದು ಅಂದ್ರೆ ಲೌಕಿಕವಾಗಿರುವುದು, ವ್ಯಾವಹಾರಿಕವಾಗಿರುವುದು ಅಥವಾ ಪ್ರಾಪಂಚಿಕವಾಗಿರ್ತಕ್ಕಂತಹ ಸಂಬಂಧದ ವಿಲಕ್ಷಣತೆಯನ್ನು ನೋಡ್ತಾ ಇರ್ತೀವಿ. ಉದಾಹರಣೆಗೆ ತಂದೆ ಎಂಥ ದೊಡ್ಡ ವಿದ್ವಾಂಸರಾಗಿರ್ತಾರೆ, ಆದ್ರೆ ಮಗ ನೋಡಿದ್ರೆ ಹೆಂಗಿರ್ತಾನೆ ಅಂದ್ರೆ ಅಕ್ಷರಶಃ ನಿರಕ್ಷರಿಯಾಗಿರ್ತಾನೆ. ಅಥವಾ ಮಗ ನೋಡಿದ್ರೆ ಹೆಂಗಿರ್ತಾನೆ ಅಂದ್ರೆ ಬಹಳ ದೊಡ್ಡ ಒಂದು ಅವಸ್ಥೆಯಲ್ಲಿರ್ತಕ್ಕಂಥ ಇರ್ತಾನೆ. ತಂದೆ ನೋಡಿದ್ರೆ ಅತಿ ಸಾಮಾನ್ಯ. ಇದು ಏನು ವಿಶೇಷ ಅಲ್ಲ. ಯಾಕೆಂದ್ರೆ ತಂದೆ ಇಂದಲೂ ಮಕ್ಕಳು ಮುಂದೆ ಹೋಗುವುದು ಸ್ವಾಭಾವಿಕವಾಗಿ ಅದು ಇರ್ತಕ್ಕಂಥ ವಿಷಯ. ಅದೇ ರೀತಿಯಾಗಿ ಗಂಡ ನೋಡಿದ್ರೆ ಏನಿರ್ತಾನಂದ್ರೆ ಬಹಳ ದೊಡ್ಡ ಮನುಷ್ಯ ಇರ್ತಾನೆ, ಅತಿ ಸಾಮಾನ್ಯ. ತುಕಾರಾಮ್ ಮಹಾರಾಜರು ತುಕಾರಾಮ್ ಮಹಾರಾಜರು ಎಂಥ ಜಗತ್ ಪ್ರಸಿದ್ಧ ಸತ್ಪುರುಷ, ಆದ್ರೆ ಅವ್ರಿಗೆ ಹೆಂಡತಿ ನೋಡಿದ್ರೆ ಅತಿ ಸಾಮಾನ್ಯ. ಅಥವಾ ಹೆಂಡತಿ ಹೇಗಿರ್ತಾಳೆ ಅಂದ್ರೆ ಬಹಳ ದೊಡ್ಡ ಭೂಮಿಕಾದಲ್ಲಿ ಅವಸ್ಥಾನದಲ್ಲಿರ್ತಕ್ಕಂಥ ಆಗಿರ್ತಾಳೆ, ಆದ್ರೆ ಗಂಡ ನೋಡಿದ್ರೆ ಅತಿ ಸಾಮಾನ್ಯ ಇರ್ತಾಳೆ. ಅಂಥವು ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಮಾ ಆನಂದಮಯಿ ಅಂತಕ್ಕಂಥವ್ರು ಬಹಳ ದೊಡ್ಡ ಸತ್ಪುರುಷರಾಗಿರ್ಬೋದು. ಅವ್ರ ಪತಿ ಅತಿ ಸಾಮಾನ್ಯ ಅಂದ್ರೆ ಅವರ ಸೇವೆಯನ್ನು ಮಾಡಿಕೊಂಡಿರ್ತಕ್ಕಂಥವ್ರು, ಶಿಷ್ಯ ಭಾವನೆರ್ತಕ್ಕಂಥವರೇ ಪತಿಯಾಗಿ. ಅದೇ ರೀತಿಯಾಗಿ ಅಣ್ಣ ತಮ್ಮ ಅಕ್ಕ ತಂಗಿ ಅನ್ನೋ ಸಂಬಂಧಗಳಲ್ಲೂ ಬಹಳಷ್ಟು ವಿಲಕ್ಷಣತೆ ಕಂಡುಬರ್ತದೆ. ಇದೆಲ್ಲ ಮುಖ್ಯ ಕಾರಣ ಏನು ಅಂದ್ರೆ ಹಿಂದಿನ ಅನೇಕ ಜನ್ಮದಲ್ಲಿರ್ತಕ್ಕಂಥ ಒಂದು ಸಂಸ್ಕಾರ, ಅದೇ ಮುಖ್ಯವಾಗಿರ್ತಕ್ಕಂಥ ಕಾರಣ, ಸ್ವಭಾವ, ಪ್ರವೃತ್ತಿ. ಯಾಕಂದ್ರೆ ನಾವು ಈ ಜನ್ಮದಲ್ಲಿ ಹುಟ್ಟಿ ಬರಬೇಕಾದ್ರೆ ಹಿಂದಿನ ಜನ್ಮದ ಸಂಸ್ಕಾರಗಳನ್ನು ತಗೊಂಡ ಬಂದಿರ್ತೀವಿ. ಹಿಂದಿನ ಜನ್ಮದಲ್ಲಿ ಎಲ್ಲಿ ಬಂದು ನಿಂತಿರ್ತೀವೋ ಅದರ ಮುಂದಿನ ಈ ಜನ್ಮದಲ್ಲಿ ಶುರುವಾಗುತ್ತೆ. ಹಿಂದಿನ ಜನ್ಮದಲ್ಲಿ ಬರೇ LKG UKG ಆಗಿತ್ತು ಅಂದ್ರೆ ಈ ಜನ್ಮದಲ್ಲಿ ಒಂದೆತ್ತಿನಿಂದ ಶುರುವಾದ ಭಾಗ್ಯ ಅಂತ ತಿಳ್ಕೊ. ಮತ್ತೆ ಈ ಹಿಂದೆ ನರ್ಸರಿಗೆ ಹೋದ್ರೆ ಏನು ಯಾರಿಗೂ ಅಂಥ ಒಂದು ಅದೇ ಭಗವಂತನ ಅಥವಾ ಸದ್ಗುರುಗಳ ಒಂದು ಸದ್ಗತಿ ಕೊಡೋದ್ರ ಲಕ್ಷಣ ಅಂದ್ರೆ ಹಿಂದಿನ ಜನ್ಮದಲ್ಲಿ UKG ಆಗಿದ್ವಿ ಅಂದ್ರೆ, ಪಾಸ್ ಆಗಿದ್ವಿ ಅಂದ್ರೆ ಈ ಜನ್ಮದಲ್ಲಿ ಒಂದನೇತೆ ನಮಗ ಅಡ್ಮಿಷನ್ ಸಿಗೋದು, ಒಂದನೇತೆಯಿಂದ ಮುಂದಿನ ಕ್ಲಾಸ್ ಶುರು ಆಗೋದೇನದನ್ನು ಇದು ಹಿಂದಿನ ಜನ್ಮದಲ್ಲಿ ಸದ್ಗುರುಗಳ ಕೃಪಾ ಆಗಿರೋದ್ರ ಲಕ್ಷಣ. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ. ಅರ್ಥಾತೇನು ಶ್ರುತೀನಾಂ ಶ್ರೀಮತಾಂಗೇ ಯೋಗ ಭ್ರಷ್ಟೋ ವಿಜಾಯತೆ ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ದಿ ದುರ್ಲಭತರಂ ಲೋಕೆ ಜನ್ಮ ಯದಿ ದೃಶ್ಯಂ ಅಂತ. ಹಾಗೆ ಹಿಂದಿನ ಜನ್ಮದಲ್ಲಿ ನಾವು ಏನಾದ್ರೂ ಬಹಳಷ್ಟು ಮಾಡಿದ್ರೆ ಅದೇ ಒಂದು ಸಂಸ್ಕಾರ ಮುಂದೆ ಈ ಜನ್ಮದಲ್ಲಿ ಮುಂದಿನ ಸಾಧನೆಗಳು ಪ್ರವೃತ್ತ ಆಗುತ್ತೆ. ಆದ್ರಿಂದನೇ ಸಮಾಜದಲ್ಲಿ ನಾವು ನೋಡ್ತೀವಿ ಏನು ಅಂದ್ರೆ ಎಲ್ಲಾ ಕ್ಷೇತ್ರದಲ್ಲೂ ಒಂದು ವೈಷಮ್ಯತೆ
ಅದರ ವೈವಿಧ್ಯತೆ ಯಾಕೆ ಕಂಡು ಬರ್ತಾ ಅಂದ್ರೆ ಇದರಿಂದನೇ ಕಂಡು ಬರ್ತದೆ. ಒಂದ ಕುಟುಂಬದಲ್ಲೇನೆ ಒಬ್ಬ ಬಹಳ ದೊಡ್ಡ ಏನಾಗ್ತಾನೆ ಅಂದ್ರೆ ವಿದ್ಯಾವಂತ ಆಗ್ತಾನೆ, ಒಬ್ಬ ಮತ್ತೊಂದೇನು ಆಗ್ತಾನೆ, ಒಬ್ಬ ಮತ್ತೊಂದೇನು ಆಗ್ತಾನೆ. ಈ ವೈವಿಧ್ಯಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ಹಿಂದಿನ ಜನ್ಮ ಸಂಸ್ಕಾರ ಅಂತ ಹೇಳೋದು. ಅದೇ ರೀತಿಯಾಗಿ ಒಬ್ಬ ಏನಾಗ್ಬೋದು ಅಂದ್ರೆ ತಂದೆ ಬಹಳ ದೊಡ್ಡ ಶ್ರೀಮಂತ ಆಗ್ಬೋದು, ಮಗ ದರಿದ್ರ, ಅಥವಾ ತಂದೆ ಬಹಳ ದರಿದ್ರ ಆಗಿರ್ಬೋದು, ಮಗ ಕೋಟ್ಯಾಧೀಶರು ಬಹಳ ದೊಡ್ಡ ಶ್ರೀಮಂತ ಆಗ್ಬೋದು. ಇಂಥವುಗಳನ್ನು ನೋಡಿದೆ. ಉದಾಹರಣೆ ಹೇಳಬೇಕು ಅಂದ್ರೆ ಭಯ್ಯಾ ಸಾಹೇಬ್ ಮೋಡಕ ಅಜ್ಜ ಅವ್ರ ತಂದಿ ಅಕ್ಷರಶಃ 200 ರಾಜಾಗೆ ಸಾಲ ಕೊಡ್ತಿದ್ರು. ಅವ್ರ ಮನೆಯೊಳಗ ನಾಣ್ಯಗಳನ್ನು ತುಂಬಿರೋ ಚೀಲಗಳು ನೆಲಮನೆಯೊಳಗ ಒಟ್ಟಿ ಬಿಟ್ಟಿರ್ತಿದ್ರು. ಸಾಲ ಕೊಡೋದು ಅಂದ್ರೆ ಎಣಿಸ್ಕೊಡ್ತಿದ್ದಿಲ್ಲ, ಶೇರ್ ಗಟ್ಟಲೆ ಕೊಡ್ತಿದ್ರು. ಅವ್ 200 ರಾಜ ಹೇಳ್ಬೇಕು, ನಮ್ಗೊಂದು 50 ಶೇರ್ ರೂಪಾಯಿ ಕೊಡ್ರಿ ಅಂತ ಹೇಳಿದ್ರೆ ಇವ್ರು 50 ಶೇರ್ ಏನಂದ್ರೆ ಅಳದು ಕೊಡ್ಬೇಕು. ಇಂಥ ಶ್ರೀಮಂತರು ಪರಿಸ್ಥಿತಿ ಹೆಂಗ್ ಬಂತು ಅಂದ್ರೆ ಭಯ್ಯಾ ಸಾಹೇಬ್ ಮೋಡಕ ತಂದಿದ ಪರಿಸ್ಥಿತಿ ಹೆಂಗ್ ಬಂತು ಅಂದ್ರೆ ಅವ್ರನ್ನ 200 ಬಿಟ್ಟು ಹೊರಗೆ ಹಾಕಿದ ರಾಜ. ಯಾವುದೋ ಒಂದು ಕಾರಣಕ್ಕಾಗಿ 200 ಬಿಟ್ಟು ಹೊರಗೆ ಹಾಕಿ ಅಂದ್ರೆ ಇನ್ನೊಂದು 10 ಪಾರು ಮಾಡಿದ್ರು. ನೀವು 200 ಒಳಗೆ ಕಾಲು ಹಾಕಿಲ್ಲ, ಹೋಗಿ ಉಜ್ಜಯಿನಿ ಒಳಗೆ ಒಂದು ಬಾಡಿಗೆ ಮನೆ ಮಾಡಿಕೊಂಡಿದ್ರು. ಅವಾಗ ಭಯ್ಯಾ ಸಾಹೇಬ್ ಮೋಡಕ ಅವರು ಮಹಾರಾಜರ ಕಡೆ ಬರ್ತಿದ್ರು. ಮಹಾರಾಜರಿಗೆ ಅವ್ರ ಬಗ್ಗೆ ಬಹಳಷ್ಟು ಪ್ರೀತಿ ಅನಿಸ್ತಿತ್ತು. ಅವ್ರಿಗೂ ಮಹಾರಾಜರ ಬಗ್ಗೆ ಬಹಳಷ್ಟು ಅತ್ಯಂತ ಪೂಜ್ಯ ಭಾವನಾ ಅನ್ನಿಸ್ತಿತ್ತು. ಮಹಾರಾಜನ ಅನುಗ್ರಹ ತಗೋಬೇಕಂತ ಮಾಡಿದ್ರು. ಅವಾಗ ಮಹಾರಾಜರು ಏನಂದ್ರು, ತಂದೆ ತಾಯಿಗೆ ಹೇಳಿ ನಮಸ್ಕಾರ ಮಾಡುವ ಕೊಡ್ತೀನಿ ಅಂತ. ಅವಾಗ ಅವ್ರು ಹೇಳಿ ನಮ್ಮ ತಂದೆ ಒಪ್ಪಾಗಿಲ್ರಿ ಮಾತು, ಏನಾದ್ರೂ ನಮಸ್ಕಾರ ಮಾಡುವ ಕೊಡ್ತೀನಿ ಅಂತ ಹೇಳಿ ಕೂಡ ಅವ್ರು ಉಜ್ಜಯಿನಿಗೆ ಬಂದು ಅವ್ರ ತಾಯಿ ಭೇಟಿ ಆದ ಮುಂಚೆ ಮನೆಯೊಳಗೆ ಹೋಗಿ ಅವ್ರ ತಾಯಿಗೆ ಹೇಳಿದ್ರು, ಹಿಂಗ ಅನುಗ್ರಹ ತಗೋಬೇಕಂತ ಮಾಡಿದ್ದೀನಿ, ನಮಸ್ಕಾರ ಮಾಡ್ತೀನಿ, ಆಶೀರ್ವಾದ ಮಾಡಿ. ತಾಯಿಯಂದು ಆಗಬೇಕು ಏನು ಆಪ್ತಿಲ್ಲ ಅತ್ತ ಕುದ ಕೂತಾನು. ಅಂದ ಕೂಡಲೇ ಇವು ಹೆದರ್ಕೋದ ಹೋಗಿ ಪಟ್ಟ ನಮಸ್ಕಾರ ಮಾಡಿದವ್ರನ್ನೇ ಎದ್ದು, ಅಪ್ಪ ನಾನು ಮಹಾರಾಜನ ಅನುಗ್ರಹ ತಗೋತೀನಿ ಅನ್ನೋ ಕುಸೋತಿ ಇಲ್ದನ ಅವ್ರ ಅಪ್ಪ ಸಿಟ್ಟಿಗೆ ಎದ್ದು ರಾವಣ ಎದ್ದವ್ರ ಅಲ್ಲೇ ಒಂದೇನಿತ್ತು ಅಂದ್ರೆ ಒಂದು ಚೂರಿತ್ತು. ಆ ಚೂರಿ ತಗೊಂಡು ಬೆನ್ನು ಹತ್ತಿದ್ರು, ಹೊಡಿತೀನಿ, ನಿನ್ನ ಹೊಡೆದು ಬಂದ ಬಿಡ್ತೀನಿ ಇವತ್ತು ಅಂತ ತಿಳ್ಕೊಂಡು ಹೊಡೆದು ಬೆನ್ನು ಹತ್ತಿದ್ರ ಇವರು ಸ್ಟೇಷನ್ ತನಕ ಓಡ್ಕೊಂಡು ಬಂದ್ರು, ಅವ್ರ ಅಪ್ಪನವ್ರು ಸ್ಟೇಷನ್ ತನಕ ಓಡ್ಕೊಂಡು ಬಂದ್ರು. ಬರೋದಕ್ಕೆಲ್ಲ ಗಾಡಿ ಒಂದು ಹಂಟ್ ಬಿಟ್ಟಿತ್ತು, ತೆಗೆದು ಗಾಡಿಯಾಗ ಹತ್ತಿ 200 ಬಂದ್ಬಿಟ್ರು. ಅಪ್ಪಲ್ಲೇ ಹೋಗ್ಬಿಟ್ರು, ಬಂದು ಅನುಗ್ರಹ ತಗೊಂಡ್ರು. ಇಂಥ ಪರಿಸ್ಥಿತಿ ಒಳಗೆ ಅವ್ರ ಅನುಗ್ರಹ ತಗೊಂಡು ಮಹಾರಾಜನ ಪ್ರೀತಿ ಪಾತ್ರ. ಇವೆಲ್ಲ ಏನು ಅಂದ್ರೆ ನಾವು ಕಲ್ಪನಾ ಮಾಡ್ಲಿಕ್ಕೆ ಶಕ್ತಿ ಇಲ್ಲದೆ ಇರ್ತಕ್ಕಂಥ ಒಂದು ಲಕ್ಷಣವಾಗಿರುವ ಈ ವಿಶ್ವದ ಒಂದು ವಿಚಿತ್ರವಾಗಿರುವ ವ್ಯವಸ್ಥೆ. ನಾ ಇನ್ಯಾಕೆ ಹೇಳಲಿಕ್ಕೆ ಹತ್ತೀನಿ ಅಂತಂದ್ರೆ ಈ ಲೌಕಿಕ ಸಂಬಂಧಗಳೇನವನು ಇವು ಹೋದ ಜನ್ಮದಿಂದ ಬಂದಿದ್ದು ಆಗಿದ್ರು ಸಹಿತ ಈ ಜನ್ಮದಲ್ಲಿ ಹೆಂಗಿವೆ ಅಂತಂದ್ರೆ ತಂದೆ ತಾಯಿ ಮಕ್ಕಳು ಅಣ್ಣ ತಮ್ಮ ಅಕ್ಕ ತಂಗಿ ಗಂಡ ಹೆಂಡತಿ ಇವೆಲ್ಲ ಸಂಬಂಧಗಳು ಈ ಜನ್ಮದ ಪೂರ್ತೇಕನೇ ಇರ್ತಾವೆ. ಹೋದ ಜನ್ಮದಲ್ಲಿ ಇವರೆಲ್ಲರೂ ಯಾರಿದ್ರು ಮತ್ತು ನಾವು ಯಾರಿದ್ವೋ ಗೊತ್ತಿಲ್ಲ. ಯಾವ್ಯಾವ್ದು ಒಂದು ಸಂಬಂಧ ಋಣಾನುಬಂಧ ತಗೊಂಡು ನಾವು ಬಂದಿರ್ತೀವಿ. ಅದಕ್ಕನುಸಾರವಾಗಿ ನಮ್ಗೆ ಒಬ್ರಿಗೊಬ್ರು ಸುಖ ದುಃಖ ಕೊಟ್ಕೋತ ಆಯುಷ್ಯ ಕಳೀತೀವಿ. ಕೊನೆಗೆ ಏನಪ್ಪಾ ಅಂದ್ರೆ ನಮ್ದು ಋಣ ಮುಟ್ಟಿ ಒಂದು ಹಿಂದಿನ ಜನ್ಮದ್ದು ಅವ್ರಾದ್ರೂ ಮುಂಚೆ ಹೋಗ್ತಾರ, ಇಲ್ಲ ನಾವಾದ್ರೂ ಮುಂಚೆ ಹೋಗ್ತೀವಿ. ವಿವೇಕಾನಂದ ತಂದೆ ವಿವೇಕಾನಂದ ಕಾಲೇಜ್ನಾಗಿರುವಾಗ ತೀರ್ಕೊಂಡು ವಿಶ್ವನಾಥ ದತ್ತರು ಆಗಿನ ಕಾಲದಲ್ಲಿ ಬಹಳ ದೊಡ್ಡ ಬ್ಯಾರಿಸ್ಟರ್ ಆಗಿದ್ರು. ದಿವ್ಸಕ್ಕೆ ಆಗಿನ ಕಾಲದಲ್ಲಿ ದಿವ್ಸಕ್ಕೆ 100 ರೂಪಾಯಿ ಗಳಿಸ್ತಿದ್ರು. ಒಂದು ರೂಪಾಯಿದಾಗ ಒಂದು ಅರ್ಥಾತ್ 2 ರೂಪಾಯಿದಾಗ ಒಂದು ತಿಂಗಳು ಪ್ರಪಂಚ ನಡೀತಿತ್ತು. ಹಾಗೆ ಪರಿಸ್ಥಿತಿ ಇದ್ದಾಗ 100 ರೂಪಾಯಿ ಗಳಿಸ್ತಿದ್ರು. ಆದ್ರಿಂದ ಮನೆಯೊಳಗೆ ಎಲ್ಲಾ ರೀತಿಯಿಂದಲೂ ಶ್ರೀಮಂತಿಗೆ ಇವರು ಸಾರೋಕಾದಾಗ ಅಡ್ಡಾಡ್ತಿದ್ರು. ವಿವೇಕಾನಂದ ಸಾರೋಕಾದ್ರೆ 4 ಕುದುರೆ ಗಾಡಿ ಒಳಗೆ ಕಲ್ಕತ್ತಾದ ರಾಜ್ ಬೀದಿಯಲ್ಲಿ ಸಾರೋಕಾದಲ್ಲಿ ಅಡ್ಡಾಡ್ತಿದ್ರು. ಆದ್ರೆ ಮನುಷ್ಯನ ಪ್ರಾರಂಭ ಎಷ್ಟು ವಿಚಿತ್ರ ಇರ್ತದ ಅಂದ್ರೆ ಇವ್ರು ತಂದು ತೀರ್ಕೊಂಡು ಇವ್ರು ಕಾಲೇಜ್ನಾಗಿದ್ದಾಗ ಒಮ್ಮೆಲೆ ಇವರ ಅಣ್ತಮ್ಮಂದ್ರೆಲ್ಲಾರು ಏನು ಅವ್ರ ತಂದೆ ಅಣ್ತಮ್ಮಂದ್ರೆಲ್ಲಾರು ಮನ್ಯಾಗ ಇವ್ರೆಲ್ಲ ಎಲ್ಲ ಕಸ್ಕೊಂಡು ಮನೆಯೊಳಗೆ ಸಹಿತ ಹೆಂಗ ಪಾಲ್ ಮಾಡಿದ್ರು ಅಂದ್ರೆ ಇವ್ರ ಸಲುವಾಗಿ ಒಂದು ಕೋರಿ ಮಾತು ಉಳಿತು. ವಿವೇಕಾನಂದರು ಅವ್ರ ಒಬ್ಬ ತಮ್ಮ ಇಬ್ಬರು ಅಕ್ಕಂದ್ರು ಅದೇ ರೀತಿ ತಾಯಿ ಇಂಥ ಅಕ್ಷರಶಃ 2 ಉಪವಾಸ ಇದೆ.
ಮನೆಯೊಳಗೆ ಏನೂ ಇಲ್ಲ ಅಂದ್ರೆ ಏನೂ ಇಲ್ಲ. 2-3 ದಿವಸ ವಿವೇಕಾನಂದರು ಏನ್ ಮಾಡ್ಬೇಕು ಅಂದ್ರೆ ನಮ್ಮಿಂದ ನನ್ನ ಊಟಕ್ಕೆ ಹೇಳೋದಂತ ಹೋಗಿ ಊಟ ಸುಮ್ಮನೆ ಇಡೀ ದಿವಸ ಅಡ್ಡಾಡಿ ಬಂದು ಸಂಜೆನಾಗ ರಾತ್ರಿ ಬಂದು ಮಲ್ಕೋಬೇಕು. ಇಂಥ ಪರಿಸ್ಥಿತಿ ಒಳಗೂ ಅವರು ಒಳಗದ ಏನು ಸುಪ್ತವಾಗಿರ್ತದನ್ನು ವ್ಯಕ್ತಿತ್ವ ಅದೇನು ಸುಮ್ಮನೆ ಇರ್ತಾರೆ. ಮನುಷ್ಯನ ವ್ಯಕ್ತಿತ್ವ ಏನದನು ಅದು ಜಾಗೃತ ಆತು ಅಂದ್ರೆ ಆ ಮನುಷ್ಯ ಎಲ್ಲಿ ಹೋಗಿ ಮುಟ್ತಾನೋ ಹೇಳಲಿಕ್ಕೆ ಬರಂಗಿಲ್ಲ. ಲೌಕಿಕದಲ್ಲಿ ನಾವು ನಮ್ಮ ಪುರುಷಾರ್ಥದಿಂದ ಮುಂದೆ ಬರ್ತೀವಿ ಅಂದ್ರೆ ಶಕ್ಯ ಇಲ್ಲ, ಅದಕ್ಕಾಗಿ ಪ್ರಾರಬ್ಧ ಚೌಕಟ್ಟು ಇರ್ತದೆ. ಆದ್ರೆ ಪರಮಾರ್ಥದಲ್ಲಿ ಮಾತ್ರ ಏನಿಲ್ಲ ಅಂದ್ರೆ ಪ್ರಾರಬ್ಧ ಚೌಕಟ್ಟು ಅಡ್ಡು ಬರಂಗಿಲ್ಲ. ನಾವು ಸಾಧಿಸ್ಬೇಕು ಅಂದ್ರೆ ಸಾಧಿಸಲಿಕ್ಕೆ ಶಕ್ಯ ಅದ. ಲೌಕಿಕದಲ್ಲಿ ಅಥವಾ ಪ್ರಾಪಂಚಿಕ ಜೀವನದಲ್ಲಿ ನಾವು ಸಾಧಿಸ್ತೀವಿ ಅಂದ್ರೆ ನಮ್ಮ ಕೈಯಾಗಿದೆ. ಅದಕ್ಕೂ ಒಂದು ಮರ್ಯಾದೆ ಲಿಮಿಟೇಷನ್ಸ್ ಅದ, ಅದನ್ನ ಬಿಟ್ಟು ಮ್ಯಾಲೆ ಹೋಗ್ಲಿಕ್ಕೆ ಆಗಂಗಿಲ್ಲ. ಯಾರಿಗೆ ಕೋಟ್ಯಾಧೀಶರಾಗಬಾರ್ದು ಅಂತ ಅನಿಸ್ತದೆ, ಎಲ್ಲರಿಗೂ ಆಗ್ಬೇಕು ಅನ್ಸುತ್ತೆ. ಯಾರು ಆಗ್ಲಿಕ್ಕೆ ಶಕ್ತಿ, ಯಾರು ಪ್ರಾರಂಭ ಇರ್ತದೋ ಅವ್ರು ಆಗ್ತಾರೆ. ಎಲ್ಲರಿಗೂ ಏನ್ ಮಾಡ್ಬೇಕು, MBBS ಆಗ್ಬೇಕು, MD ಆಗ್ಬೇಕು, LLB ಆಗ್ಬೇಕು, LLM ಆಗ್ಬೇಕು, MS ಮಾಡ್ಬೇಕು ಅಂತ ಎಲ್ಲಾ ತಲೆಗೂ ಇರ್ತದೆ. ಯಾರು ಮಾಡ್ತಾರೆ? ಅರ್ಥಾತ್ ಏನು ಅಂದ್ರೆ ನಮ್ಗೆ ಅದೆಲ್ಲ ನಮ್ಗೇನಿಲ್ಲ ಅಂದ್ರೆ ಅದನ್ನ ನಾವು ಪಡ್ಕೊಂಡ ಬಂದಿರಂಗಿಲ್ಲ. ನಮ್ದು ಇಷ್ಟ ಇರ್ತದೆ. ಆದ್ರೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮಾತ್ರ ನಾವು ಮನಸ್ಸು ಮಾಡಿದ್ರೆ ಇವತ್ತನೇ ನಾವೇನಾಗ್ಬೋದು ಅಂದ್ರೆ ನಾವು ಆ ಆತ್ಮಜ್ಞಾನವನ್ನು ಮಾಡಿಕೊಳ್ಳಿಕ್ಕೆ ಶಕ್ಯ. ನಾವೇ ಏನಾಗುದಿಲ್ಲ ಅಂದ್ರೆ ಅದಕ್ಕೆ ನಮ್ಮ ಅಂತಃಕರಣವನ್ನು ಜಾಗೃತ ಮಾಡಿಕೊಳ್ಳುವುದಿಲ್ಲ. ಅದರಿಂದ ಹೇಳ್ತಾರೆ ಉತ್ತಿಷ್ಠತ ಜಾಗೃತ ಪ್ರಾಪ್ಯವದ ಅನ್ನಬಹುದು. ಏಳ್ರಿ, ಎಚ್ಚರಾಗ್ರಿ, ಏನಾದ್ರೂ ಜ್ಞಾನಿಗಳಿಂದ ಅನುಭವಿಗಳಿಂದ ತಿಳ್ಕೊಂಡು ಜೀವನದಲ್ಲಿ ಏನಾದ್ರೂ ಸಾಧಿಸ್ರಿ ಅಂತ ಹೇಳ್ತಾರೆ. ಅರ್ಥಾತ್ ಏನು ಅಂದ್ರೆ ನಾವು ಒಳಗಿನಿಂದ ಎಚ್ಚರಾಗಿ ಬಿಟ್ರೆ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಶಕ್ಯ. ದಿ ಓನ್ಲಿ ರೆವಲ್ಯೂಷನ್ ಇನ್ ದಿ ಇನ್ನರ್ ರೆವಲ್ಯೂಷನ್. ನಮ್ಮ ಅಂತರಂಗದಲ್ಲಿ ಏನಾಗುದಿಲ್ಲ ಅಂದ್ರೆ ಕ್ರಾಂತಿ ಆಗುದಿಲ್ಲ. ಅರ್ಥಾತ್ ಏನು ಅಂತಂದ್ರೆ ನಮ್ಗೆ ಎಷ್ಟರೇ ಈ ಪ್ರಪಂಚದ ಬಗ್ಗೆ ಆಸಕ್ತಿ ಮೋಹ, ನಾನಿನ್ನು ಹೇಳಿದೆ, ನಮಗೂ ಬೆಳ್ಳಿ ಚೌಕಟ್ಟು ಮಾಡ್ಬೇಕು, ಅಂತಾದ್ ಮಾಡ್ಬೇಕು, ಇದನ್ನ ಮಾಡ್ಬೇಕು ಅಂತೆಲ್ಲ ನಮಗೂ ದೊಡ್ಡ ದೊಡ್ಡ ಗುಡಿ ಕಟ್ಟಿಸ್ಬೇಕು ಅನಿಸ್ತದೆ. ಅರ್ಥಾತ್ ಇದ್ರ ಹಿಂದೆ ಅವ್ರ ಸತ್ತಾ ಇರ್ತದೆ, ಅವ್ರ ಸಂಕಲ್ಪ ಇರ್ತದೆ ಅಂತ ತಿಳ್ಕೊಂಡಾಗ ಹೆಂಗೋ ಹಂಗೆ ಸಾಮಾನ್ಯವಾಗಿ ಪ್ರಾಪಂಚಿಕರಿಗೂ ನಾವು ಹಂಗೆ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಅನ್ಸೋದು ಸ್ವಾಭಾವಿಕ. ಆದ್ರೆ ಅಲ್ಲಿ ಏನಿಲ್ಲ ಅಂದ್ರೆ ಅಲ್ಲೊಂದು ಮರ್ಯಾದೆ ಇರ್ತದೆ, ಲಿಮಿಟೇಷನ್ಸ್ ಅಲ್ಲ. ಅದನ್ನ ಬಿಟ್ಟು ನ್ಯಾಯ ಹೋಗ್ಲಿಕ್ಕೆ ಆಗಂಗಿಲ್ಲ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಭೌತಿಕ ಕಾರ್ಯ ಆಗಿದ್ರು ಸಹಿತ ಅದರ ಹಿಂದೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಪ್ರಚಂಡ ಶಕ್ತಿ ಕೆಲಸ ಮಾಡ್ತಾ ಇರೋದ್ರಿಂದ ಇದು ಶಕ್ಯ. ಇದಕ್ಕೋಸ್ಕರ ನಾವು ಯಾಕೆ ಹೇಳಿಕತ್ತೀನಿ ಅಂತಂದ್ರೆ ಮುಖ್ಯವಾಗಿ ಏನು ಅಂತಂದ್ರೆ ನಮ್ಮ ಆಧ್ಯಾತ್ಮಿಕ ಪ್ರಗತಿ ಅನ್ನೋದೇನದನ್ನು ಅದು ನಮ್ಮ ಬಹಳ ಏನು ಅಂದ್ರೆ ಸಮರ್ಥ ರಾಮದಾಸ್ ಸ್ವಾಮಿಗಳು ಹೇಳಿದ್ರು, ಕೇಳ್ಯಾನೆ ಹೋತ ಹಾಗೆ ಆದಿ ಕೇಳೇ ಪಾಯಿದೆ. ನಾನು ಹೇಳಿದೆ ಪ್ರಯತ್ನನೇ ಪರಮೇಶ್ವರ. ನಾವು ಪ್ರಯತ್ನ ಮಾಡಂಗಿಲ್ಲ ಅಷ್ಟೇ. ಆದ್ರೆ ನಾವು ಜೀವನದಲ್ಲಿ ಕೊನೆಗೆ ನಿರಾಶೆ ಆಗ್ಬೇಕಾಗಿ ಬರ್ತದೆ. ಆದ್ರೆ ನಾವು ಎಂಥವ್ರು ನೋಡ್ತೀವಿ ಅಂದ್ರೆ ಇದೇ ಜೀವನದಲ್ಲಿ ಬೇಕಾದಷ್ಟು ಅವರು ಸಾಧಿಸೋದನ್ನು ನೋಡ್ತೀವಿ. ಯಾಕೆಂದ್ರೆ ಅವ್ರು ಅಂಥ ಬರೀ ಪ್ರಯತ್ನ ಮಾಡ್ತಾರೆ. ವಿವೇಕಾನಂದರು ಕಾಲೇಜಿನಲ್ಲಿದ್ದಾಗ ಹೆಂಗೆ ಅಭ್ಯಾಸ ಮಾಡ್ತಿದ್ರು ಅಂದ್ರೆ ತಮ್ಮ ಕಾಲನ್ನು ಕಂಬಕ್ಕೆ ಕಟ್ಕೋತಿದ್ರು. ಮಕ್ಕಳದಾಗ ಏನು ಅಂತಂದ್ರೆ ಒಂದು ಕಿಟ್ಲಿ ಒಳಗೆ ಒಂದು ಇಡ್ಲಿ ಒಲೆ ಮೇಲೆ ಒಂದು ಕಿಟ್ಲಿ ಒಳಗೆ ಒಂದು 3-4 ಕಪ್ ಚಹಾ ಇಟ್ಕೋಬೇಕು. ಆಮೇಲೆ ರಾತ್ರಿ ಓದ್ಕೋತ ಕೂಡ್ಬೇಕು. ನಿದ್ದೆ ಬಂದ್ಕೊಳ್ಳಿ ಒಂದು ಅರ್ಧ ಕಪ್ ಚಹಾ ಕುಡಿಬೇಕು. ರಾತ್ರಿ ಎಲ್ಲ ಓದ್ತಿತ್ತು. ಮತ್ತೆ ಮುಂಜಾನೆ ಏನದನ್ನು ದಕ್ಷಿಣೇಶ್ವರಕ್ಕೆ ಓಡ್ಕೋತ ಹೋಗಿ ದಕ್ಷಿಣೇಶ್ವರದಲ್ಲಿ 2 ತಾಸು ಧ್ಯಾನ ಮಾಡಿ ಜಪ ಮಾಡಿ ಮತ್ತೆ ಬರ್ಬೇಕು. ಅಥವಾ ರಾತ್ರಿ ಹೋಗಿ ಅಲ್ಲಿ ಜಪ ಧ್ಯಾನ ಮಾಡಬೇಕು. ಪ್ರಯತ್ನ ಅನ್ನುವಂಥದ್ದನ್ನು ನಾವು ಮಾಡಿದರೆ ಏನ್ ಬೇಕಾದಾಗ್ತದೆ. ಆದ್ರೆ ವ್ಯಾವಹಾರಿಕ ಜೀವನದಲ್ಲಿ ಮಾತ್ರ ನಾವೇನು ಬೇಕಾದ ಮಾಡಬಲ್ವಿ ಅನ್ನುವಂಥದ್ದು ನೀ ಕರ್ತಾ ಮುಂದೆ ದುಃಖ ನೀ ರಾಮ್ ಕರ್ತಾ ಮುಂದೆ ಸಮಾಧಾನ. ಈ ವ್ಯವಹಾರ ದಿಸ್ ವರ್ಲ್ಡ್ ಇಸ್ ಗ್ರೇಟ್ ಡಿವೈನ್ ಡಿಸೈನ್. ಇಲ್ಲೊಂದು ವ್ಯವಸ್ಥೆ ಇದೆ, ಅದಕ್ಕನುಸಾರವಾಗಿ ನಾವು ಇರಬೇಕಾದ ಅನಿವಾರ್ಯದ ವ್ಯಾವಹಾರಿಕವಾಗಿ ಲೌಕಿಕವಾಗಿ. ಅದನ್ನ ನಾ ಹೇಳಿದ್ರೆ ಸ್ವಾಮಿ ವಿವೇಕಾನಂದ ಜೀವನದಲ್ಲಿ ಏನಾಯ್ತು ಅಂದ್ರೆ ತಂದೆ ತೀರ್ಕೊಂಡು ಕೂಡ ಎಷ್ಟೊಂದು ಬಡತನ ಅದ. ಮುಂದೆ ರಾಮಕೃಷ್ಣ ಪರಮಹಂಸರು ಪ್ರಾಪ್ತ ಆದರೂ ಕೇವಲ 6-7 ವರ್ಷ ಮಾತ್ರ ಅವರು ಸಹವಾಸಿದ್ದರು. ಅಷ್ಟರೊಳಗನೆ ಅಷ್ಟೊಂದು ಸಾಧಿಸಿ ಅಮೆರಿಕಕ್ಕೆ ಹೋಗಿ ಜಗತ್ ಪ್ರಸಿದ್ಧ ಆಗಿ ಮುಂದೆ ಬರೋಬ್ಬರಿ 39ನೇ ವರ್ಷಕ್ಕೆ ಅವ್ರು ತೀರ್ಕೊಂಡು. ಅವ್ರ ತಾಯಿ ಭುವನೇಶ್ವರಿ ದೇವಿ ಪರಿಸ್ಥಿತಿ ಏನು ಅಂದ್ರೆ
ಕಣ್ಣು ಮುಂದನೆ ಪತಿ ತೀರ್ಕೊಂಡ್ರು, ಕಣ್ಣು ಮುಂದನೆ ಪುತ್ರ ತೀರ್ಕೊಂಡ. ಅರ್ಥಾತ್ ಏನು ಅಂದ್ರೆ ಈ ನಮ್ಮ ಈ ಭೌತಿಕ ಜೀವನದ್ದು ವ್ಯಾವಹಾರಿಕ ಜೀವನದ ಏನಂದ್ರೆ ಮರ್ಯಾದೆ ಅದ, ಲಿಮಿಟೇಷನ್ಸ್. ಆದ್ರೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಏನಾಗ್ಲಿಕ್ಕೆ ಶಕ್ಯ ಅದ ಅಂದ್ರೆ ಮನುಷ್ಯ ಮನಸ್ಸು ಮಾಡಿದ್ರೆ ಬೇಕಾದ ಸಾಧಿಸ್ಲಿಕ್ಕೆ ಶಕ್ಯ ಇದೆ ಅನ್ನೋದಕ್ಕೇನೆ ನಾವು ಅನೇಕ ಸತ್ಪುರುಷ ಉದಾಹರಣೆಯನ್ನು ನೋಡ್ತೀವಿ. ಹೆಂಗೋ ಹಂಗೆ ಏನದ ಅಂತಂದ್ರೆ ಅರ್ಥಾತ್ ಏನು ಅಂದ್ರೆ ಒಂದೊಂದ್ಸಲ ಹೆಂಗಿರ್ಲಿಕ್ಕೆ ಶಕ್ಯ ಅದ ಅಂದ್ರೆ ವ್ಯಾವಹಾರಿಕ ಜೀವನದಲ್ಲಿ ತಂದಿ ಬಹಳ ದೊಡ್ಡ ಮನುಷ್ಯ ಆಗಿರ್ಬೋದು, ಮಕ್ಕಳಿಂತವ್ರು, ಅಥವಾ ಏನು ಅಂದ್ರೆ ಗಂಡ ದೊಡ್ಡ ಮನುಷ್ಯ ಆಗಿರ್ಬೋದು, ಹೆಂಗ್ ಸಾಮಾನ್ಯ ಇರ್ಬೋದು, ಹೆಂಡತಿ ದೊಡ್ಡ ಅವಸ್ಥಾಕ್ಕೆ ಹೋಗಿರ್ಬೋದು, ಗಂಡ ಸಾಮಾನ್ಯ ಇರ್ಬೋದು. ಆದ್ರೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಏನಿದೆ ಅಂದ್ರೆ ಗುರು ಮತ್ತು ಶಿಷ್ಯ ಅನ್ನುವಂತಹ ಸಂಬಂಧ ಏನದನು ಇದು ಬಹಳ ವಿಲಕ್ಷಣವಾಗಿರ್ತಕ್ಕಂಥದ್ದು. ಅರ್ಥಾತ್ ಏನು ಅಂದ್ರೆ ಗುರುಗಳ ಒಂದು ಯೋಗ್ಯತೆಯನ್ನ ಅನುಸರಿಸಿಕೊಂಡು ಶಿಷ್ಯನೂ ತಯಾರಾಗ್ತಾರೆ ಅನ್ನೋದಕ್ಕೆ ಅನೇಕ ಗುರು ಶಿಷ್ಯರ ಉದಾಹರಣೆಗಳನ್ನು ನಾವು ನೋಡ್ತೀವಿ. ಹೆಂಗು ಹಂಗೇನದ ಅಂದ್ರೆ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರು ತಮ್ಮ ವಯಸ್ಸಿನ ಅಗದಿ ಸಣ್ಣ ವಯಸ್ಸಿನಲ್ಲೇನೆ ಅಂದ್ರೆ ಕೇವಲ 12ನೇ ವರ್ಷ ಮನೆ ಬಿಟ್ಟು ಹೋಗಿ, ಅರ್ಥಾತ್ ಏನು ಅಂದ್ರೆ ನಾವು ಸುಮ್ಮನೆ ಹಂಗೆ ಏನು ಅಂತಂದ್ರೆ ಮಹಾರಾಜರು ಅಂತೀವಿ ಖರೆ. ಆದ್ರೆ ಮಹಾರಾಜರು ಹೆಂಗ ಮಹಾರಾಜರು ಆದ್ರು ಅನ್ನೋದನ್ನ ನಾವು ಸ್ವಲ್ಪ ವಿಚಾರ ಮಾಡಿ ನೋಡಿದ್ರೆ ನಮ್ಗೆ ಆಶ್ಚರ್ಯ ಅನಿಸ್ತದೆ. ಎಷ್ಟರೇ ಕೆಳಗಿದ್ದೀವಪ್ಪ ಹಿಂದಿದ್ದೀವಪ್ಪ ಅಂತ ತಿಳ್ಕೊಂಡು ಅನಿಸ್ತದೆ. ಅಷ್ಟು ಸಣ್ಣ ವಯಸ್ಸಿನ ಬರೀ 6ನೇ ವರ್ಷಕ್ಕನೇ ರಾತ್ರಿ ಎದ್ದೆದ್ದು ಹೋಗಿ ಅಲ್ಲಿ ಏಕಾಂತದಲ್ಲಿ ಕೂತ್ಕೊಂಡು ನಾಮಸ್ಮರಣೆ ಮಾಡೋದು. ಅದೇ ರೀತಿ ಅದಕ್ಕೆ ಎಷ್ಟೊಂದು ತಳಮಳ ಅವರಿಗೆ 12ನೇ ವರ್ಷಕ್ಕನೇ 8ನೇ ವರ್ಷಕ್ಕನೇ ಮನೆ ಬಿಟ್ಟು ಹೋಗೋದು. ಆಮೇಲೆ ಕೊಲ್ಲಾಪುರಕ್ಕೆ ಹೋದ್ ಕೂಡ ತಂದೆ ತಿರುಗಿ ಕರ್ಕೊಂಡು ಬಂದು ಮದುವೆ ಮಾಡೋದು 10ನೇ ವರ್ಷಕ್ಕೆ. ಆದರೂ ಸಹಿತ ಬಿಟ್ಟು ಮತ್ತೆ 12ನೇ ವರ್ಷಕ್ಕೆ ಸ್ವಲ್ಪ ಶೋಧ ಮಾಡ್ಲಿಕ್ಕೆ ಹೋಗೋದು. ಆಮೇಲೆ ಇಡೀ ಉತ್ತರ ಭಾರತ ಸಣ್ಣ ವಯಸ್ಸಿನೊಳಗ ಸುಮ್ಮನೆ ಹಂಗ ಕಲ್ಪನಾ ಮಾಡ್ಕೊಂಡ್ರು, ವ್ಯವಹಾರ ಲೌಕಿಕವಾಗಿನೇ ಕಲ್ಪನಾ ಮಾಡ್ಕೊಂಡಂತ ಏನು ಅಂದ್ರೆ ಆ 12ನೇ ವರ್ಷಕ್ಕೆ ಅಷ್ಟೆಲ್ಲ ಅಡ್ಡಾಡೋದೇನು, ಕೊನೆಗೆ ತುಕಾಮಾಯಿಗಳ ಹತ್ರ 9 ತಿಂಗಳು ಅವ್ರು ಕಷ್ಟಪಟ್ಟದ್ದೇನು, ಅರ್ಥಾತ್ ಸಾಧನೆ ಮಾಡೋದು, ಅವರು ಸೇವಾ ಮಾಡಿದ್ದೇನು, ಏನೋ ಒಂದು ನಾವು ಇಷ್ಟು ಸಮಾಧಾನ ಮಾಡ್ಕೊಳ್ದೇನು ಅಂದ್ರೆ ಯಾವ ರೀತಿಯಾಗಿ ಅಪ್ಪ ಏನದನ್ನು ದೊಡ್ಡ ಮನುಷ್ಯ ಇದ್ದ ಅಂದ್ರೆ ನಾವು ಹೆಂಗೆ ಇರ್ಬೋದು, ನಮ್ಮ ಅಪ್ಪ ಇಂಥಪ್ಪ ಅಂತಂದು ಸಮಾಧಾನ ಹೆಂಗೆ ಮಾಡ್ಕೊತೀವೋ ಹಂಗೆ ಏನದ ಅಂದ್ರೆ ನಾವು ಈಗ ಹೆಂಗೆ ಇಟ್ಕೋಲ್ಬೇಕೆ. ನಮ್ಮ ಸದ್ಗುರುಗಳಂದ್ರೆ ಎಂಥವ್ರಿದ್ದಾರೆ ಅನ್ನೋ ಭಾವನಾದಿಂದ ನಾವು ಸಮಾಧಾನ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಅದು. ಆದರೂ ಸಹಿತ ನಮ್ಮ ಕಳಕಳಿ ಅನಿಸಲ್ಲ ಏನು ಅಂದ್ರೆ ಪಾಪ ಅವ್ರಿಗೆ ಎಷ್ಟೊಂದು ಗ್ರಾಮಸಲ್ಲ ಕಷ್ಟಪಟ್ಟು ಅಷ್ಟೆಲ್ಲ ಹಿಡಿದು ಅಡ್ಡಾಡಿ ಅಂತ ಅರ್ಥಾತ್ ಏನು ಆ ಸದ್ಗುರುಗಳಿಗೆ ಶರಣ ಹೋಗಿ ಅವರ ಅನುಗ್ರಹದಿಂದ ಅಂಥ ಒಂದು ಜ್ಞಾನವನ್ನ ವಿಲಕ್ಷಣವಾಗಿರ್ತಕ್ಕಂತಹ ಶಕ್ತಿಯ ಜಗತ್ತಿನೊಳಗಿನ ಯಾವ ಸತ್ಪುರುಷರಿಗಿಂತಲೂ ಕಡಿಮೆ ಅಂತ ಅನಿಸ್ಕೊಳ್ಳದೆ ಇರುವಂಥವ್ರು ಯಾರು ಅಂದ್ರೆ ನಮ್ಮ ಚೈತನ್ಯ ಮಹಾರಾಜರು ಅಂತ ಯಾವ ದೃಷ್ಟಿಯಿಂದಲೂ ಕಡಿಮೆ ಇಲ್ಲದೆ ಇರ್ತಕ್ಕಂಥವ್ರು. ನಾನು ಅವ್ರನ್ನ ಅನೇಕ ಭಾಗದಿಂದ ವಿಚಾರ ನೋಡ್ತಿರ್ತಿಲ್ಲ ಏನು ಅಂದ್ರೆ ನನಗೆ ಆಶ್ಚರ್ಯ. ಯಾವ ಭಾಗದಿಂದ ನೋಡಿದ್ರು ಸಹಿತ ಅವ್ರ ವಿಷಯದಲ್ಲಿ ನಾವು ಯಾವುದೇ ಪ್ರಕಾರವಾಗಿರ್ತಕ್ಕಂಥ ನೋಡಂಗಿಲ್ಲ ಅಂದ್ರೆ ಇಂಥ ಒಂದು ದೃಷ್ಟಿಯಿಂದ ಅವರಲ್ಲಿ ಏನಾದ್ರೂ ಕಡಿಮೆ ಅನ್ನುವಂಥದ್ದು ಇಲ್ಲೇ ಇಲ್ಲ. ಅಂಥ ಒಂದು ವಿಲಕ್ಷಣ ಯೋಗ್ಯತೆ ಉಳ್ಳಂತಹ ಗುರು ತಯಾರಾದ ಅಂದ್ರೆ ಒಂದು ಈಶ್ವರಿ ಯೋಜನಾ ಏನ್ ನಿರ್ಮಾಣ ಆಗ್ತದೆ ಅಂತಂದ್ರೆ ಆ ಗುರು ಯಾವ ಜ್ಞಾನವನ್ನು ಪಡ್ಕೊಂಡಿರ್ತ. ಮಹಾರಾಜರು ಹೇಳೋ ಉದಾಹರಣೆ ಹೇಳಿ, ಮಹಾರಾಜರು ಉದಾಹರಣೆ ಹೇಳ್ತಿದ್ರೆ ಏನು ಅಂದ್ರೆ ಅಪ್ಪ ಬಹಳಷ್ಟು ಕಷ್ಟಪಟ್ಟು ಬಹಳಷ್ಟು ದುಡ್ಡು ಸಂಪಾದನೆ ಮಾಡಿದ, ಎಸ್ಟೇಟು ಬಂಗಲೆ ಅಂಥದ್ದು ಇಂಥದ್ದು ಬಹಳಷ್ಟು ದೊಡ್ಡ ಆಸ್ತಿ ಪಾಸ್ತಿ ಮಾಡಿಕೊಂಡು ಬಳಕೆ ಅವ್ರಿಗೊಂದು ಕಳಕಳಿ ಏನಿರ್ತದ ಅಂದ್ರೆ ಈ ನಾನು ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿಯನ್ನ ಐಶ್ವರ್ಯವನ್ನ ಈ ಒಂದು ವ್ಯಾಪವನ್ನ ಉಪಾಧಿಗಳನ್ನ ನಿರ್ವಹಿಸಿಕೊಂಡು ಹೋಗುವಂತ ಮಗ ಇದ್ದ ಅಂದ್ರೆ ಅವನಿಗೆ ಅಷ್ಟು ಸಂತೋಷ ಆಗ್ತದನು. ಅರ್ಥಾತ್ ಏನು ಅಂದ್ರೆ ಅವನಿಗೆ ಸಂತೋಷ ಆಗ್ತದೆ. ನಮ್ಮ ಮಗಾಗಿ ನನ್ಗೆ ಬಹಳ ಸಂತೋಷದ ಅನಿಸ್ತದೆ ಏನು ಅಂದ್ರೆ ನಾ ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಮಾಡೀನಿ, ಇದನ್ನ ನಡೆಸಿಕೊಂಡು ಮುಂದುವರಿಸಿಕೊಂಡು ಬೆಳೆಸಿಕೊಂಡು ಹೋಗುವಂತ ಮಗ ಮಹಾರಾಜ ಭಗವಂತನ ಅನುಗ್ರಹದಿಂದ ಇಂಥ ಮಗ ಇದ್ದಾನ ಅಂತಂದಾಗ ಆ ತಂದೆಗೆ ಎಷ್ಟು ಸಂತೋಷ ಆಗ್ತದನೋ ಹಂಗ ಮಹಾರಾಜರು ಹೇಳಿದ್ರೆ ಏನು ಅಂದ್ರ ಗುರುಗಳು ಅಂಥ ಕಷ್ಟಪಟ್ಟು ಅಷ್ಟೊಂದು ಜ್ಞಾನವನ್ನ ಅಥವಾ ಅಂಥ ಒಂದು ಸಾಮರ್ಥ್ಯವನ್ನು ಪಡ್ಕೊಂಡಾಗ ಅವ್ರಿಗೆ ಸ್ವಾಭಾವಿಕವಾಗಿ ಏನ್ ಅನಿಸ್ತ ಅಂದ್ರೆ ಇದನ್ನ ತಾನು ತಿಳ್ಕೊಂಡು ಅರ್ಥಾತ್ ಗ್ರಹಣ ಮಾಡಿಕೊಂಡು ತನ್ನೊಳಗೆ ತಂದುಕೊಂಡು
ಅದನ್ನೇನದನ್ನು ತನ್ನೊಳಗೆ ಅಳವಡಿಸಿಕೊಂಡು ಅದನ್ನೇನದನ್ನು ಸದ್ವಿನಿಯೋಗ ಮಾಡತಕ್ಕಂಥ ಶಿಷ್ಯ ಭೇಟಿ ಆದ್ರೆ ಆ ತಂದೆಗೆ ಆ ಗುರುವಿಗೆ ಎಷ್ಟು ಸಂತೋಷ ಆಗ್ತದೆ ನಾವು ಕಲ್ಪನಾ ಮಾಡಲಿಕ್ಕೆ ಶಕ್ತಿ. अर्थात इन्होंने गुरुवर साकष्ट मंदी सीखता पण त्या तोडीचा शिष्य भेट नाही हे फार कठीण आहे. गुरुवर ಸಿಗ್ತಾರೆ ಆದ್ರೆ ಆ ಮಟ್ಟದ ಶಿಷ್ಯ ಸಿಗೋದು ಬಹಳ ಕಠಿಣ. ಹಂಗೆ ಕ್ವಚಿತ್ ಗುರುಗಳ ಭಾಗ್ಯನೂ ಅದ್ರೊಳಗೆ ನಾವು ನೋಡ್ಲಿಕ್ಕೆ ಸಿಗ್ತದೆ. ತಾತ್ಪರ್ಯ ಏನು ಅಂದ್ರೆ ಅಂಥ ಒಂದು ಗುರು ಶಿಷ್ಯ ಪರಂಪರೆಯನ್ನ ನಾವು ನಮ್ಮ ಭಾರತದಲ್ಲಿ ನೋಡ್ತೀವಿ. ಗುರುವಂಥ ಮಹಾನ್ ಗುರು ಇದ್ರು ಸಹಿತ ಅಂಥ ಗುರುವಿಗೆ ತಕ್ಕ ಶಿಷ್ಯ ಪ್ರಾಪ್ತ ಆದ ಅಂತಂದ್ರೆ ಆ ಗುರುವಿಗೆ ಧನ್ಯತೆ ಅನ್ನಿಸ್ತದೆ, ಆ ಶಿಷ್ಯನ ಬಗ್ಗೆ ಅಷ್ಟೊಂದು ಅಭಿಮಾನ ಅನ್ನಿಸ್ತದೆ. ನಮ್ಮಂಥವ್ರು ರಗಡು ಬಂದಿದ್ದೀವಿ ನಾವು. ಆದ್ರೆ त्या गोडीचा शिष्य भेट नाही. ಒಂದ್ಸಲ ನಾವು ಬೆಲ್ಸರವರು ಕೊಲ್ಯಾಕ್ ಕೂತಾಗ ಮಾತಾಡಲಿಕ್ಕತ್ತಿದ್ವಿ. ಏನು ಅಂದ್ರೆ महाराजांना शोभे असे एकच शिष्य होऊन गेले ते म्हणजे ब्रह्मानंद महाराज. महाराजರಿಗೆ ಮಗ್ಗಲ್ದಾಗ ಕೂತ್ರು ಶೋಭಿಸುವಂತ ಶಿಷ್ಯರು ಈ ಮಹಾರಾಜ ಫೋಟೋ ಮಕ್ಕಳಿಗೆ ಬ್ರಹ್ಮಾನಂದ ಮಹಾರಾಜ ಫೋಟೋ ಇದ್ರೆ ಹಂಗೆ ಕಾಣಿಸ್ತದೆ. ಅರ್ಥಾತ್ ಏನು ಅಂದ್ರೆ ಹಂಗೆ ಶೋಭಿಸುವಂತ ಶಿಷ್ಯರು. ಅರ್ಥಾತ್ ಏನು ಅಂದ್ರೆ ಒಬ್ಬರ ಆಗಿರೋರು ಯಾರು ಅಂದ್ರೆ ಬ್ರಹ್ಮಾನಂದ ಮಹಾರಾಜರು ಅಂತಂದಾಗ ನಾನು ಕೇಳಿದ ಹಂಗ ನಮ್ಮಂಥವ್ರು ಏನ್ ಹೇಳ್ಬೇಕು ನಾವು ಅಂದ್ರೆ त्यांना आवडेल तसे आम्ही शिष्य होऊ शकतो. ಅವರಿಗೆ ಸೇರುವಂಥವ್ರಾದ್ರೆ ನಾವು ಆಗ್ಬೇಕು. ನಾವು ಪ್ರತಿಯೊಂದು ಹೆಜ್ಜೆಗೆ ಮುಂದೆ ಅವ್ರಿಗೆ ನಮ್ಮ ಮನಸ್ಸಿನ ಅನಿಸ್ಬೇಕು ಏನು ಅಂದ್ರೆ ಇದು ಅವ್ರಿಗೆ ಸೇರ್ತದಿಲ್ಲೋ, ಇದು ಅವ್ರಿಗೆ ಸೇರ್ತದಿಲ್ಲೋ, ಇದು ಅವ್ರಿಗೆ ಸೇರ್ತದಿಲ್ಲೋ ಅನ್ನುವಂಥ ಭಾವನೆಯಿಂದಲೇ ನಾವು ನಮ್ಮ ಜೀವನದ ಒಂದೊಂದು ಕ್ಷಣ ನಾವು ಕಲಿಲಿಕ್ಕೆ ಪ್ರಯತ್ನ ಮಾಡಿದ್ರೆ ನಾವು ಅವರಿಗೆ ಸೇರುವಂತಾಗೋಷ್ಟು ಸಂಶಯ. ಆದ್ರಿಂದ ಅಂಥ ಶಿಷ್ಯರು ಭೇಟಿ ಆಗೋದೇನದನ್ನು ಆ ಒಂದು ಪರಂಪರೆಗೇನೆ ಒಂದು ಶೋಭೆ ಅಂತ ಹೇಳಿ ಹೆಂಗು ಹಂಗೇನದಂದ್ರೆ ಮಹಾರಾಜರ ಪರಂಪರೆಗೆ ಶೋಭೆ ಅಂತಕ್ಕಂಥ. ಅರ್ಥಾತ್ ಏನು ಅಂದ್ರೆ ನಾವು ಕಲ್ಪನಾ ಮಾಡ್ಲಿಕ್ಕೆ ಸಿಕ್ಕಿಲ್ಲ ಅವ್ರು ಏನೇನು ಬಿಟ್ರು ಅಂತ. ನಾವು ಸಹಜವಾಗಿ ಅಗ್ದಿ ಅಭಿಮಾನದಿಂದ ಅಥವಾ ಸಹಜವಾಗಿ ಹೇಳ್ತಿರ್ತೀನಿ ಏನು ಅಂದ್ರೆ ಸುಧಾಮ್ ಖಾಡೆ ಅನ್ನೋರು MBBS ನೊಳಗ ಮಹಾರಾಷ್ಟ್ರಕ್ಕೆ ಮೊದಲೇ ನಂಬರ್ ಬಂದ. ಆಮೇಲೆ MD ಮಾಡಿದ ಅದ್ರೊಳಗೂ ಮೊದಲೇ ನಂಬರ್ ಬಂದ ಮಹಾರಾಷ್ಟ್ರಕ್ಕೆ. ಆಮೇಲೆ ಅದು ಎಲ್ಲ ಬಿಟ್ಟು ನೋಡಿ ಒಂದು MD ಮಾಡಿದ್ರೆ ಅಷ್ಟೊಗದಿ ಅಭಿಮಾನದಿಂದ ಡಾಕ್ಟರ್ಗಳು ಅಗದಿ MD ಡಾಕ್ಟರ್ ಅಂತ ಅಭಿಮಾನ ಪಡ್ಕೊತಿರ್ತಾರೆ. ಅವನೂ ಬಿಟ್ಟ ಮತ್ತೇನ್ ಮಾಡಿದ ಅಂದ್ರೆ IAS ಮಾಡಿದ. IAS ಮಾಡಿ ಆಮೇಲೆ ಏನ್ ಮಾಡಿದ ಅಂದ್ರೆ DC ಆದ, ಇದು ಆದ ವಿಷಯ ಬೇರೆ. ಹೆಂಗೋ ಹಂಗೆ ಬ್ರಹ್ಮಾನಂದ ಮಹಾರಾಜರಿಂದ 10 MD ಆದಷ್ಟು ಅಥವಾ 10 PhD ಆದಷ್ಟು ವಿದ್ವತ್ ಪಡ್ಕೊಂಡಿದ್ರು. ಯಾವ PhDಗಳು 100 PhDಗಳನ್ನು ಸಹಿತ ಅವ್ರ ಮುಂದೆ ಏನ್ ಮಾಡ್ಬೋದು, ನಿವಾಳಿಸಿ ಹೋಗಿಬಹುದು. ಅಂಥ ದೊಡ್ಡ ಒಂದು ವಿದ್ವತ್ತನ್ನು ಪಡ್ಕೊಂಡಿರ್ತಕ್ಕಂಥವ್ರು ಅವ್ರು ಏನ್ ಮಾಡಿದ್ರು ಅಂದ್ರೆ ತಮ್ಮ ವಿದ್ವತ್ತನ್ನ ಸದ್ಗುರುಗಳ ಚರಣಗಳ ಮೇಲೆ ನಿವಾಳಿಸಿ ಹೋಗೋದು ಬಿಟ್ಟು ಮಹಾರಾಜರ ಭೇಟಿ ಆದ ಕೂಡಲೇ मी माझी जीव रामनामाला विकून टाकलेली आहे. ಅರ್ಥಾತ್ ಏನು ಅಂತಂದ್ರೆ ನಾನು ನನ್ನ ನಾಲಿಗೆಯನ್ನು ರಾಮನಾಮಕ್ಕೆ ಮಾರಿಕೊಂಡಿದ್ದೇನೆ, ಈ ನಾಲಿಗೆಯಿಂದ ಶಾಸ್ತ್ರ ಚರ್ಚೆ ಮಾಡುವುದಿಲ್ಲ ಅನ್ನುವಂಥ ಒಂದು. ನಿಜವಾಗಿ ಹೇಳಬೇಕು ಅಂದ್ರೆ ನಾನು 1000 ಗಟ್ಟಲೆ ವಿದ್ವಾಂಸ ನೋಡಿದ್ದೀನಿ, ಖರೆ ಒಬ್ಬರ ಬಾಯಿಗೂ ಇಂಥ ಈ ಶಬ್ದ ಬಂದಿರೋದನ್ನ ನಾವು ನೋಡ್ಲಿಕ್ಕೆ ಸಿಗಂಗಿಲ್ಲ. ನಾನು ನನ್ನ ಪಾಂಡಿತ್ಯ, ನನ್ನ ವಿದ್ವತ್ತನ್ನು ಏನ್ ಮಾಡೀನಿ ಅಂದ್ರೆ ಇದೆಲ್ಲ ನಾನು ಅರ್ಥಾತ್ ಏನು ಅಂತಂದ್ರೆ ಇದನ್ನ ಸದ್ಗುರುಗಳ ಪಾದದ ಮೇಲೆ ನಿವಾಳಿಸಿ, ಆ ಸದ್ಗುರುಗಳ ಮೇಲೆ ನಿವಾಳಿಸಿ ಹೋಗದು. ನಾವೇನು ಅಂದ್ರೆ ಸದ್ಗುರುಗಳಿಗೆ ಅತ್ಯಂತ ಪ್ರಾಣಪ್ರಿಯವಾಗಿರ್ತಕ್ಕಂಥ ಕೇವಲ ಭಗವಂತ ನಾಮಸ್ಮರಣೆಗಾಗಿನೇ ನಾನು ನಾಲಿಗೆಯನ್ನು ಮಾರಿಕೊಂಡಿನಿ. ವಿಕುಂಟಾಗಲಿಲ್ಲ, ನಾನು ನನ್ನ ನಾಲಿಗೆಯನ್ನು ಮಾರಿಕೊಂಡಿರುತ್ತೇನೆ ಅನ್ನುವಂಥ ಶಿಷ್ಯ ಅವ್ರಿಗೆ ಭೇಟಿಯಾಗಿರೋದ್ರಿಂದ ಮಹಾರಾಜರಿಗೆ ಎಷ್ಟು ಸಂತೋಷ ಆಯಿತು ಅಂದ್ರೆ ಅರ್ಥಾತ್ ಆ ಕುಟ್ಯಾಧೀಶ ಮನುಷ್ಯನಿಗೆ ಅದನ್ನು ನಿರ್ವಹಿಸಿಕೊಂಡು ಹೋಗುವಂಥ ಒಳ್ಳೆ ವಿವೇಕಿಯಾಗಿರ್ತಕ್ಕಂಥವ, ಒಳ್ಳೆ ತಿಳುವಳಿಕೆ ಇರ್ತಕ್ಕಂಥವ, ಸುಸಂಸ್ಕೃತ ಸುಶಿಕ್ಷಿತ ಮಗ. ಆದ್ರೆ ಹೆಂಗ ತಂದೆಗೆ ಸಂತೋಷ ಆಗ್ಬೇಕು ಅಂದ್ರೆ 1000 ಪಟ್ಟು ಸಂತೋಷ ಯಾರಿಗಾಯ್ತು ಅಂದ್ರೆ ಮಹಾರಾಜರಿಗಾಯ್ತು. ಅಂಥ ಶಿಷ್ಯರನ್ನ ಪಡ್ಕೊಂಡಿರ್ತಕ್ಕಂಥ ಮಹಾರಾಜರಿಗೆ ಅಷ್ಟೊಂದು ಅಭಿಮಾನದಿಂದ ಅವ್ರ ದೇಶ ಆಗಿರ್ತಕ್ಕಂಥ ಕರ್ನಾಟಕದ ಬಗ್ಗೆ ಅವ್ರಿಗೆ ಅಷ್ಟೊಂದು ಅಭಿಮಾನ ಅನಿಸ್ತಿತ್ತು ಅಂದಾಗ ನಮಗೆ ಅಂಥ ಒಂದು ಸಂತೋಷದ ವಿಷಯ ಏನು ಅಂತಂದ್ರೆ ನಾವು ಸದ್ಗುರುಗಳಿಗೆ, ಅಂಥ ಸದ್ಗುರುಗಳಿಗೆ ಅರ್ಥಾತ್ ಏನು ಅಂದ್ರೆ ಅವರಿಗೆ ಅಭಿಮಾನ ಅನಿಸುವಂತ ಶಿಷ್ಯ ನಮ್ಮ ದೇಶದಿಂದ, ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಅರ್ಥಾತ್ ಏನು ಅಂದ್ರೆ ಆದ್ರು ಅನ್ನುವಂಥದ್ದು ನಿಜವಾಗಿ ನಾವು ಅತ್ಯಂತ ಹೆಮ್ಮೆ ಪಡುವಂತಹ ವಿಷಯ, ಸಂತೋಷ ಪಡುವಂತಹ ವಿಷಯ. ಅಂಥ ಬ್ರಹ್ಮಾನಂದ ಮಹಾರಾಜರು ಕರ್ನಾಟಕದಲ್ಲಿ ಹುಟ್ಟಿದರು.
ವಸ್ತುತಃ ನಾವು ಯಾವುದೇ ಸತ್ಪುರುಷರ ಒಂದು ಜೀವನವನ್ನು ನೋಡ್ಲಿಕ್ಕೆ ಹತ್ತಿರ ಏನೋ ಒಂದು ಲೋಕ ವಿಲಕ್ಷಣವಾಗಿರ್ತಕ್ಕಂಥದ್ದೇ ಅವ್ರ ಜೀವನದಲ್ಲಿ ಸಂಭವಿಸೋದನ್ನು ನಾವು ನೋಡ್ತೀವಿ. ಅರ್ಥಾತ್ ಹೆಂಗೋ ಹಂಗೇನದ ಅಂತಂದ್ರೆ ಒಂದ್ಸಲ ಒಬ್ರು ಮಹಾರಾಜರನ್ನು ಕೇಳಿದ್ರು. ಮಹಾರಾಜ ಅರ್ಥಾತ್ ಏನು ಅಂದ್ರೆ ಎಲ್ಲಾರು ನಿಮಗೆ ಸಮರ್ಥರ ಅವತಾರ ಅಂತ ಅಂದಾಗ ನೀವು ಸಮರ್ಥರ ಅವತಾರ ಹೌದು ಅಲ್ವ ಅಂತ ಅವ ಮಹಾರಾಜ ಹೇಳಿದ್ರು, ನಾನು ಸಮರ್ಥರ ಅವತಾರ ಅಂತೂ ಅಲ್ಲ, ಆದ್ರೆ ನಾನು ನಿಶ್ಚಿತವಾಗಿ ಹೇಳ್ತಿಲ್ಲ ಏನು ಅಂದ್ರೆ ಬ್ರಹ್ಮಾನಂದ ಕುಮಾರಿದ್ದಾರು ಅವ್ರು ಕಲ್ಯಾಣ ಸ್ವಾಮಿ ಅವತಾರ ಇದ್ದಾರೆ ಅಂತ. ಅರ್ಥಾತ್ ಅರ್ಥ ಇನ್ನೊಂದು ಇಂಡೈರೆಕ್ಟ್ ಆಗಿ ಅವ್ರು ಏನ್ ಹೇಳಿದಂಗಾಗ್ತಂದ್ರೆ ನಾನು ಸಮರ್ಥರ ಅವತಾರ ಇದ್ದೀನಿ ಅಂತ ಹೇಳಿದಂಗಾಗ. ನಾನು ಸಮರ್ಥರ ಅವತಾರ ಇರುವುದರಿಂದನೇ ಕಲ್ಯಾಣ ಸ್ವಾಮಿಗಳು ಬ್ರಹ್ಮಾನಂದ ರೂಪದಲ್ಲಿ ಅವತಾರ ತಾಳಿ ಬಂದರು ಅಂತ ತಿಳ್ಕೊಂಡು ಹೇಳಬೇಕಾಗಿ ಬರ್ತದೆ. ಅಂಥ ಒಂದು ದಿವ್ಯವಾಗಿರ್ತಕ್ಕಂಥ ವ್ಯಕ್ತಿತ್ವ ಇಲ್ಲದನು. ಅರ್ಥಾತ್ ಏನು ಅಂದ್ರೆ ಅವರು ಇವತ್ತು ಅವರು ಭೂಮಿ ಮೇಲೆ ಅವತಾರ ಮಾಡಿದ್ರು ಅನ್ನುವಾಗ ಅದರ ಹಿಂದೆ ಅಷ್ಟೊಂದು ಬಹಳ ದೊಡ್ಡದಾಗಿರ್ತಕ್ಕಂಥ ಈಶ್ವರಿ ಯೋಜನಾ ಇತ್ತು ಅನ್ನೋದು ನಮಗೆ ಕಲ್ಪನಾ ಬರ್ತದೆ. ಯಾಕೆಂದ್ರೆ ಆವಾಗಿನ ಕಾಲದ ಪರಿಸ್ಥಿತಿನ ಹೆಂಗಿತ್ತು ಅಂದ್ರೆ, ಮಹಾರಾಜರ ಕಾಲದ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ ಪೌರ್ವಾತ್ಯ ಮತ್ತು ಪಾಶ್ಚಿಮಾತ್ಯ ಸಂಸ್ಕೃತಿಗಳ ಸಂಧಿಕಾಲ, ಪ್ರಾಚೀನ ಮತ್ತು ಅರ್ವಾಚೀನ ಸಂಸ್ಕೃತಿಗಳ ಸಂಧಿಕಾಲ. ಹಿಂದಿದ್ದೆಲ್ಲ ಸಂಸ್ಕೃತಿ ಸಣ್ಣಾಗಿ ಕಡಿಮೆ ಆಗಲಿಕ್ಕೆ ಅರ್ಥಾತ್ ಪಾಶ್ಚಾತ್ಯ ಸಂಸ್ಕೃತಿ ವೈಜ್ಞಾನಿಕ ಸಂಸ್ಕೃತಿ ಪ್ರಬಲವಾಗಿ ಮ್ಯಾಲ ಕೇಳಲಿಕ್ಕೆ ಹತ್ತಿದೆ. ಅಂಥ ಸಮಯದಲ್ಲಿ ಶಾಸ್ತ್ರ ಮತ್ತು ವೈದಿಕ ಪರಂಪರೆಗಳು, ವೈದಿಕ ಒಂದು ಕರ್ಮಾಚರಣೆಗಳನ್ನ ನಾವು ಎಷ್ಟೇ ಮಾಡಬೇಕು ಅಂತ ಹೊರಪಡಿಸಿದ್ರು ಅದಕ್ಕೆ ಏನಾಗ್ತಿದ್ದಿಲ್ಲ ಅಂದ್ರೆ ಅನುಕೂಲವಾಗಿರ್ತಕ್ಕಂಥ ವಾತಾವರಣ ಪರಿಸ್ಥಿತಿ ಇಲ್ಲದರಿಂದ ಎಂಥ ಒಂದು ಸಾಧನೆ ಅವಶ್ಯಕತೆ ಇತ್ತು ಅಂದ್ರೆ ಯಾವುದೇ ಮನುಷ್ಯ ಯಾವುದೇ ಪರಿಸ್ಥಿತಿಯಲ್ಲಿರಲಿ ಅವನಿಗೆ ಅದನ್ನು ಮಾಡಲಿಕ್ಕೆ ಶಕ್ಯವಾಗುವಂತಹ ಒಂದು ಸಾಧನೆ ಅತ್ಯಂತ ಅವಶ್ಯಕತೆ ಇತ್ತು ಅಂತ ತಿಳ್ಕೊಂಡನೆ ಮಹಾರಾಜರು ಏನ್ ಮಾಡಿದ್ರು ಅಂದ್ರೆ ಕೇವಲ ನಾಮಸ್ಮರಣೆಗೆ ಸಮರ್ಥ ರಾಮದಾಸ್ ಸ್ವಾಮಿಗಳು ತಮ್ಮ ದಾಸಬೋಧದಲ್ಲಿ ಹೇಳಿದ್ದಾರೆ, ಕಾಹೀಚ ನ ಕರುಣಿ ಪ್ರಾಣಿ ರಾಮನಾಮ ಜಪೆ ವಾಣಿ ತೇಡೆ ಸಂತುಷ್ಟ ಚಕ್ರಪಾಣಿ ಭಕ್ತಾರಾಗಿ ಸಂಭಾಳಿ ಅಂತ ಹೇಳಿದ ಹಾಗೆ ಮಹಾರಾಜರು ಇಷ್ಟು ಅಲ್ಲದೆ ಇವತ್ತು ಮುಂಜಾನೆ ಒಂದು ವಿಷಯ ಹೇಳಿದೇನು ಅಂತಂದ್ರೆ ನಿನ್ನೆ ಪ್ರವಚನದಲ್ಲಿ ಹೇಳಿ ಬ್ರಹ್ಮಾತ್ಮ ಸಮರ್ಥ ರಾಮದಾಸ್ ಸ್ವಾಮಿಗಳಿಗೆ ನಾಮಸ್ಮರಣೆ ಮಾಡುವ ವಾಸನೆ ತೃಪ್ತ ಆಗಿದ್ದಿಲ್ಲ ಅನ್ನೋದಕ್ಕಾಗಿಯೇ ಅವ್ರು ಮತ್ತೆ ಇಲ್ಲದ ಇನ್ನೊಂದು ಅವತಾರ ಮಾಡಿ ಬಹಳಷ್ಟು ನಾಮಸ್ಮರಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದನೇ ಅವರ ಮತ್ತಿಗೆ ಏನಾಗಿ ಬಂದ್ರು ಅಂದ್ರೆ ಮಹಾರಾಜರಾಗಿ ಅವತಾರ ಮಾಡಿ ಬಂದ್ರು ಅಂತಂದಾಗ ನಾಮಕ್ಕೆ ಎಷ್ಟರೇ ಮಹತ್ವದ ಅನ್ನುವಂಥದ್ದು ಗೊತ್ತಾಗ್ತದೆ. ಆದ್ರೆ ನಾಮದ ಪ್ರಚಾರದಲ್ಲಿ ಒಂದೇನು ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಏನಾಗ್ಬೇಕು ಕಾರ್ಯ ಆಗ್ಬೇಕಾಗಿದ್ದೇನು ಅಂದ್ರೆ ಆ ನಾಮಸ್ಮರಣೆಯ ಮುಂದೆ ಅರ್ಥಾತ್ ಏನು ಅಂದ್ರೆ ಯಾವುದು ಪಾಂಡಿತ್ಯ ವಿದ್ವತ್ತು ಶಾಸ್ತ್ರ ಇವುಗಳಿಗೂ ಅಷ್ಟೊಂದು ಮಹತ್ವ ಇಲ್ಲ ಅನ್ನೋದನ್ನು ತೋರಿಸುವಂತ ಒಬ್ಬ ಶಿಷ್ಯ ಮಹಾರಾಜರಿಗೆ ಬೇಕಾಗಿ ನಾವು ಶಾಸ್ತ್ರಾಧ್ಯಯನ ವೇದಾಧ್ಯಯನ ಎಲ್ಲ ಮಾಡ್ಕೊಂಡು ಅದ್ರ ಜೊತೆಗೇನೆ ನಾವು ನಾಮಸ್ಮರಣೆಯನ್ನು ಸ್ವಲ್ಪ ಮಾಡ್ಕೋತ ಹೋಗ್ತೀವಿ ಅನ್ನುವಂತ ಶಿಷ್ಯರು ಸಾಕಷ್ಟು ಬಂದಿದ್ರು. ಆದ್ರೆ ಮಹಾರಾಜರಿಗೆ ಒಬ್ರು ಎಂಥ ಶಿಷ್ಯರು ಬೇಕಾಗಿದ್ರು ಅಂದ್ರೆ ಆ ಭಗವಂತನ ನಾಮಸ್ಮರಣೆ ಮುಂದೆ ಏನು ಅಂತಂದು ನಾನು ಹೇಳಿದೆ, ಪುರಾಣಂ ಭಾರತಂ ವೇದ ಶಾಸ್ತ್ರಾಣಿ ವಿವಿಧಾನಿ ಪುತ್ರರಾದಾದಿ ಸಂಸಾರ ನಾಮಾಭ್ಯಾಸಸ್ಯ ವಿಘ್ನಕೃತ ಅನ್ನೋದಕ್ಕೆ ಜ್ವಲಂತ ಉದಾಹರಣೆ ಯಾರು ಅಂದ್ರೆ ಬ್ರಹ್ಮಾನಂದ ಮಹಾರಾಜ. ಅರ್ಥಾತ್ ಪುರಾಣಂ ನಾಮಸ್ಮರಣೆ ಮಾಡಬೇಕು ಅನ್ನೋ ಕಳಕಳಿ ಇರ್ತಕ್ಕಂಥ ಮನುಷ್ಯನಿಗೆ ಸಾಧಕನಿಗೆ ಪುರಾಣಂ ಭಾರತಂ ವೇದ ಶಾಸ್ತ್ರಾಣಿ ವಿವಿಧಾನಿ ಪುರಾಣ ಭಾರತ ವೇದ ಅನೇಕ ಶಾಸ್ತ್ರಗಳು, ಅದೇ ರೀತಿಯಾಗಿ ಪುತ್ರರಾರಾದಿ ಸಂಸಾರ ಹೆಂಡತಿ ಮಕ್ಕಳು ಅನ್ನುವಂಥ ಸಂಸಾರ ಏನದನೋ ವಿಘ್ನಕೃತ ವಿಘ್ನವನ್ನು ಉಂಟು ಮಾಡ್ತಾವೆ ಅನ್ನೋದನ್ನ ಮೂರ್ತಿಮಂತಾಗಿ ತೋರಿಸ್ತಕ್ಕಂಥ ಒಂದು ವ್ಯಕ್ತಿತ್ವ ಅವರಿಗೆ ಬೇಕಾಗಿತ್ತು. ಅಂತ ಮೂರ್ತಿಮಂತ ವ್ಯಕ್ತಿತ್ವ ಯಾರು ಅಂದ್ರೆ ಬ್ರಹ್ಮಾನಂದ ಮಹಾರಾಜರು. ಮೊದಲೇಕ ಅವರು ಅರ್ಥಾತ್ ಇದನ್ನೆಲ್ಲ ಬಿಟ್ಟರು, ಭಾಗವತ್ ಹೇಳ್ತಿದ್ರು ಮುಂಚೆ, ಆಮೇಲೆ ಭಾಗವತ್ ಹೇಳೋದು ಬಿಟ್ರು, ಪುರಾಣ ಹೇಳೋದು ಬಿಟ್ರು, ಪುರಾಣಂ ಭಾರತಂ ಅದು ಮುಂಚೆ ನೋಡ್ಲಿಲ್ಲ, ಪುರಾಣಂ ಭಾರತಂ ವೇದ ಅದನ್ನು ಬಿಟ್ಟುಬಿಟ್ರು, ಶಾಸ್ತ್ರಾಣಿ ವಿವಿಧಾನಿ ಷಟ್ಶಾಸ್ತ್ರದಲ್ಲಿ ವಿದ್ವಾನಾಗಿರ್ತಕ್ಕಂಥ ಅವರು ನಾನು ನನ್ನ ನಾಲಿಗೆಯನ್ನು ರಾಮನಾಮಕ್ಕೆ ಮಾರಿಕೊಂಡಿದ್ದೇನೆ, ಈ ನಾಲಿಗೆಯಿಂದ ಶಾಸ್ತ್ರ ಚರ್ಚೆ ಮಾಡೋದಿಲ್ಲ ಅನ್ನುವಂಥ ಮನುಷ್ಯ ಅರ್ಥಾತ್ ಏನು ಒಂದು ಎಷ್ಟರೇ ನಾಮದ ಮಹತ್ವ ತಿಳ್ಕೊಂಡಿರಬಹುದು ಅನ್ನುವಂಥದ್ದನ್ನು ನಾವು ಕಲ್ಪನಾ ಮಾಡ್ಲಿಕ್ಕೆ ಶಕ್ಯ. ಅಂಥ ಆ ಒಂದು ಅರ್ಥಾತ್ ಏನು ನಾಮದ ಮುಂದೆ ಇವಷ್ಟು ಏನೂ ಮಹತ್ವದಲ್ಲ ಅನ್ನೋದ್ರ ಜೊತೆಗೆ
ನಮ್ಮಂಥ ಸಾಮಾನ್ಯ ಜನರು ಯಾವುದ್ರಲ್ಲಿ ಬಹಳ ದೊಡ್ಡ ಸುಖ, ಯಾವುದ್ರೊಳಗೆ ಬಹಳ ದೊಡ್ಡ ಏನಾದ್ರೂ ನಮಗೇನದ ಅಂದ್ರೆ ನಮ್ಮ ಕರ್ತವ್ಯ ಸುಖ, ಅದ್ರೊಳಗಿನ ಸಂತೋಷ, ಅಲ್ಲ ನಮ್ಮ ಜೀವನದ ಪುರುಷಾರ್ಥ ಅಂತ ಏನ್ ನಾವು ಹೆಂಡತಿ ಮಕ್ಕಳು ಪ್ರಪಂಚ ಅಂತ ತಿಳ್ಕೊಂಡಿರ್ತೀವೋ ಅದಕ್ಕೂ ಸಹಿತ ಅವ್ರು ಏನ್ ಮಾಡಿದ್ರು, ಕೇವಲ ತಮ್ಮ ಬಿಳುಪದ ಅನ್ನೋ ಒಂದು ನೆಪ ಹೂಡಿ ಅದನ್ನು ಸಹಿತ ಅವ್ರು ಬಿಟ್ಟು ಏನ್ ಮಾಡಿದ್ರು ಅಂತಂದ್ರೆ ಅವ್ರ ಅಣ್ಣ ಅವ್ರ ಮದ್ವೆ ಮಾಡ್ಬೇಕು, ತಾಯಿ ಮತ್ತು ಅಣ್ಣ ಜೀವಬಾಯಿ ಮತ್ತು ಅವ್ರ ಅಣ್ಣ ಇಬ್ಬರು ಏನದ ಅವ್ರ ಮದ್ವೆ ಮಾಡ್ಬೇಕು ಅಂತ ತಿಳ್ಕೊಂಡು ಅವ್ರು ಇನ್ನೇನು ಅವ್ರಿಗೆ ಬೆಳತಡಿಗೆ ಅವ್ರಿಗೆ ಹೇಳಲಿಕ್ಕೆ ಬರೋರು, ಮದ್ವೆ ಮಾಡ್ಕೋಪ ನೀನು ಅಂತ ತಿಳ್ಕೊಂಡು ಹೇಳಲಿಕ್ಕೆ ಬಂದಾಗ ಬ್ರಹ್ಮಾನಂದ ಮಹಾರಾಜರು ನಮ್ಮ ಅಣ್ಣ ನನಗೆ ಮದ್ವೆ ಮಾಡ್ಕೊಳ್ಳಿಕ್ಕೆ ಕರೀಲಿಕ್ಕೆ ಬರ್ಲಿಕ್ಕೆ ನಾನು ನಮ್ಮ ಅಣ್ಣನ ಮುಂದೆ ನಿಂತು ನಾನು ಯಾವುದೋ ರೀತಿ ಮಾತಾಡೋದಿಲ್ಲ, ಅವ್ರ ಮುಂದೆ ನಿಂತು ಮಾತಾಡೋ ಪದ್ಧತಿನ ನಾನು ಇಟ್ಕೊಂಡಿಲ್ಲ, ಅವ್ರು ಹೇಳಿದ್ದನ್ನು ನಾನು ಇಲ್ಲ ಅಲ್ಲಿಗೆ ಬರಂಗಿಲ್ಲ, ನಮ್ತೀಗ ಅವ್ರು ಬಂದು ಹೇಳಿಕಾದ್ರೂ ನನಗೆ ಅನಿವಾರ್ಯವಾಗಿ ಹೋಗ್ಬೇಕಾಗಿ ಬರ್ತದೆ, ಆದ್ರಿಂದ ಇನ್ನೊಬ್ಬರಿಗೆ ಅವ್ರು ಹೇಳಿದ್ರು, ಅವ್ರು ಬಂದ್ಬಿಟ್ರೆ ಅವ್ರು ಬಂದು ಹೇಳ್ಬಿಟ್ರೆ ನೀವು ಏನು ಅಂತಂದ್ರ ನಾನು ಎಲ್ಲೋ ಹೋಗ್ಬಿಡ್ತೀನಿ ಅಂತ ಹೇಳ್ಬಿಡು ಅಂತ ತಿಳ್ಕೊಂಡು ಹೇಳಿ ಅವ್ರು ಬರೋ ಮುನ್ನಾರು ದಿವಸನೇ ಅವ್ರು ಕಪ್ಪಲ್ ಗುಡ್ಡಕ್ಕೆ ಹೋಗ್ಬಿಟ್ಟು ಮೊದಲು ಸಾವಿರ ಅಣ್ಣ ಬಂದು ಏನ್ ಮಾಡಿದ್ರು ಅಂತಂದ್ರೆ ಭೀಮರಾವ್ ಅವ್ರ ತಂದೆಯವರು ಅಣ್ಣ ಬಂದು ನಮ್ಮ ಮನಂತೆಯಲ್ಲಿ ಅಂದ್ಕೊಂಡು ಏನ್ ಹೋದ್ರು ಗೊತ್ತಿದ್ರಿ ಅವ್ರು ನಾಯಿನ ಮದ್ವೆ ಪದವಿ ಏನ್ ಮಾಡ್ಕೊಳ್ಳೋದಿಲ್ಲ, ನನ್ನ ಮೈನಾಡಿ ಬಿಡೋಕ್ ಹತ್ತದ ಮತ್ತು ಅದು ಹೆಂಗಾದ್ರೂ ಅದನ್ನ ಏನಾದ್ರೂ ಸಾಧನೆ ಮಾಡಿ ಅನುಷ್ಠಾನ ಮಾಡಿ ಉಪಾಸನ ಮಾಡಿ ಆ ದುಡ್ಡನ್ನು ಕಳ್ಕೊಂಡ ಬಳಕ ಮುಂದೆ ಮದುವೆ ವಿಚಾರ ಮಾಡ್ತೀನಿ ಅಂತ ತಿಳ್ಕೊಂಡು ಹೇಳಿ ಇನ್ನೇ ಅವ್ರು ಎತ್ಲಾಗೂ ಹೋಗಿಬಿಟ್ಟಾರೆ ಅಂತ ಹೇಳಿದ ಕೂಡಲೇ ಅವ್ರ ಅಣ್ಣ ನಿರಾಶೆ ಆಗಿ ಹೋದ್ರು. ಬ್ರಹ್ಮಾನಂದ ಅನಂತ ಶಾಸ್ತ್ರದಲ್ಲಿ ಏನಾದ್ರು ಅಂದ್ರೆ ಮದುವೆ ಉಪದ್ವ್ಯಾಪದಿಂದ ಉಳ್ಕೊಂಡು ಅರ್ಥಾತ್ ಏನು ಅಂದ್ರೆ ಅದಕ್ಕೆ ನಾ ಹೇಳಿದೆ, ಪುರಾಣಂ ಭಾರತಂ ವೇದ ಶಾಸ್ತ್ರಾಣಿ ವಿವಿಧಾನಿಕ ಪುತ್ರದಾರಾದಿ ಸಂಸಾರ, ಹೆಂಡತಿ ಮಕ್ಕಳು ಅನ್ನೋ ಸಂಸಾರವನ್ನು ಸಹಿತ ನಾಮ ಅರ್ಥಾತ್ ಏನು ಅಂದ್ರೆ ನಾಮಸ್ಮರಣೆ ಮಾಡ್ತಕ್ಕಂಥವ್ರಿಗೆ ವಿಘ್ನಕೃತ ಅಂತ ಹೇಳಿದ ಹಂಗ ಮೂರ್ತಿವಂತವಾಗಿರ್ತಕ್ಕಂಥ ವ್ಯಕ್ತಿತ್ವ ಬ್ರಹ್ಮಾನಂದ ಮಹಾರಾಜರಾಗಿದ್ರು. ಅಂಥ ಬ್ರಹ್ಮಾನಂದ ಮಹಾರಾಜರು ಜಾಲಿಹಾಳ್ ಅನ್ನುವಂಥ ಒಂದು ಬಿಜಾಪುರ ಜಿಲ್ಲಾ, ಈ ಬಾಗಲಕೋಟೆ ಜಿಲ್ಲಾದಲ್ಲಿ ಬದಾಮಿ ತಾಲೂಕಿನಲ್ಲಿರ್ತಕ್ಕಂಥ ಜಾಲಿಹಾಳ್ ಅನ್ನುವಂಥ ಒಂದು ಗ್ರಾಮದಲ್ಲಿ ಅರ್ಥಾತ್ ಏನು ಅಂದ್ರೆ ಕುಲಂ ಪವಿತ್ರಂ ಜನನೀ ಕೃತಾರ್ಥ ವಸುಂಧರಾ ಪುಣ್ಯವತೀಚತೇನ ಅನಂತ ಸಚ್ಚಿತ್ ಸಾಗರೇಸ್ಮಿನ್ ಲೀನಂ ಪದೇ ಬ್ರಹ್ಮಣಿ ಯಸ್ಯ ಚೇತಃ, ಲೀನಂ ಪದೇ ಬ್ರಹ್ಮಣಿ ಯಸ್ಯ ಚೇತಃ. ಯಾರ ಮನಸ್ಸು ಅಖಂಡವಾಗಿ ಆ ಭಗವಂತನ ಚಿಂತನೆಯಲ್ಲಿ ಮುಳುಗಿರ್ತದನೋ ಅಂಥ ಮನುಷ್ಯ ಹುಟ್ಟಿರ್ತಕ್ಕಂಥ ಕುಲ ಪವಿತ್ರ ಜನನೀ ಕೃತಾರ್ಥ, 9 ತಿಂಗಳ ತನ್ನ ಗರ್ಭದಲ್ಲಿ ಹೊತ್ತು ಹೆತ್ತು ಸಾಕಿ ಸಲುವಿರ್ತಕ್ಕಂಥ ಜನನೀ ಇದ್ದಾಳು, ಆಕೆ ಕೃತಾರ್ಥರಾಗಿ ಹೋಗ್ತಾರೆ. ವಸುಂಧರಾ ಪುಣ್ಯವತೀಚತೇನ, ಅವ್ರು ಅಡ್ಡಾಡಿರ್ತಕ್ಕಂಥ ಭೂಮಿ ಪುಣ್ಯವತಿ ಅನಿಸ್ಕೊಳ್ತದೆ. ಅರ್ಥಾತ್ ಏನು ಅಂದ್ರೆ ಅಂಥ ವ್ಯಕ್ತಿ ಹುಟ್ಟಿ ಬರೋ ಗ್ರಾಮ, ಅಂಥ ವ್ಯಕ್ತಿ ಅಡ್ಡಾಡಿರೋ ಅರ್ಥಾತ್ ಆಟ ಆಡಿರೋ ನೆಲ, ಕುಡಿದಿರೋ ನೀರು, ಅದೇ ರೀತಿಯಾಗಿ ಅವರು ಯಾರು ಸಹವಾಸದಲ್ಲಿದ್ರು ಆ ಜನರು ನಿಜವಾಗಿಯೂ ಅವರೆಲ್ಲರೂ ಭಾಗ್ಯವಂತರು ಅಂತ ತಿಳ್ಕೊಂಡು ಹೇಳಬೇಕು. ಅಂಥ ಒಂದೇನು ಅಂದ್ರೆ ಆ ಜಾಲಿಹಾಳದಲ್ಲಿ ಒಂದು ಪವಿತ್ರವಾಗಿರ್ತಕ್ಕಂಥ ವೈದಿಕ ಸನಾತನ ಸಂಸ್ಕೃತಿಯನ್ನ ಅವಿಚ್ಛಿನ್ನ ನಿರಂತರವಾಗಿ ಅಖಂಡವಾಗಿ ಕಾಯ್ಕೊಂಡು ಬಂದಿರತಕ್ಕಂಥ ಒಂದು ಕುಟುಂಬದಲ್ಲಿ ಏನು ಅಂತಂದ್ರೆ ಮಹಾರಾಜ ಅರ್ಥಾತ್ ಬ್ರಹ್ಮಾನಂದ ಮಹಾರಾಜರು ಅವತಾರ ಆಯಿತು, ಜನ್ಮ ಆಯಿತು. ಅರ್ಥಾತ್ ರಾಮ ಭಟ್ರ ಮಕ್ಕಳಾಗಿರ್ತಕ್ಕಂಥ ಬಾಳಂ ಭಟ್ರ ಹೊಟ್ಟೆಯಿಂದ ಬಾಳಂ ಭಟ್ರು ರಾಮ ಭಟ್ರಿಗೆ 4 ಜನ ಮಕ್ಕಳು, ಅದರ ಬಾಳಂ ಭಟ್ರು ಒಬ್ರು. ಬಾಳಂ ಭಟ್ರಿಗೆ 4 ಮಂದಿ ಅಂತಂದ್ರಲ್ಲಿ ಬಾಳಂ ಭಟ್ರಿಗೆ ಬಹಳಷ್ಟು ಏನಿತ್ತು ಅಂದ್ರೆ ಭಕ್ತಿ ಭಾವನೆ, ಪೂಜಾ ಪುನಸ್ಕಾರ, ಜಪ ತಪ ಉಪಾಸನಾ ಅನುಷ್ಠಾನ ಇತ್ಯಾದಿಗಳಲ್ಲಿ ಬಹಳಷ್ಟು ಆಸಕ್ತಿ ಇರ್ತಕ್ಕಂಥವ್ರ ಹೊಟ್ಟೆಯಿಂದನೇ ಸತ್ಪುರುಷರು ಹುಟ್ಟಿ ಬರ್ತಾರೆ. ಯಾರಿಗೇನು ಅಂದ್ರೆ ಬಹಿರ್ಮುಖ ವೃತ್ತಿ ಕಡಿಮೆ ಇದ್ದು ಅಂತರ್ಮುಖ ವೃತ್ತಿಯಲ್ಲಿ ಇದ್ದುಕೊಂಡು ಯಾವಾಗಲೂ ಭಗವತ್ ಪರಾಯಣ ಆಗಿರ್ತಾರೋ ಅಂಥವ್ರ ಹೊಟ್ಟೆಯಿಂದನೇ ಸತ್ಪುರುಷರು ಅಂಥ ಒಂದು ಸ್ಥಾನ ಹುಡುಕ್ತಿರ್ತಾರೆ. ಯಾವ ಒಂದು ಗರ್ಭದಲ್ಲಿ ನಾನು ಅವತಾರ ಮಾಡಬೇಕು ಅನ್ನೋದನ್ನ ಆ ಗರ್ಭವನ್ನು ಹುಡುಕ್ತಿರ್ತಾರೆ. ಅರ್ಥಾತ್ ಏನು ಅಂದ್ರೆ ಅಂಥ ತಂದೆ ತಾಯಿಯನ್ನು ಅವರು ಶೋಧ ಮಾಡ್ತಾ ಇರ್ತಾರೆ. ಯಾರ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ನಾನೇನಾಗ್ತಂದ್ರೆ ನಾನು ನನ್ನ ಭವಿಷ್ಯ ಏನದನ್ನು ಅಥವಾ ನಾನು ಅದಕ್ಕೆ ಯೋಗ್ಯವಾದ ಸ್ಥಾನವನ್ನು ಪಡ್ಕೊಂಡಂಗೆ ಆಗ್ತದೆ ಅನ್ನೋ ದೃಷ್ಟಿಯಿಂದ ಮಹಾರಾಜರು ಹುಟ್ಟಿ ಬರಬೇಕಾದ್ರೆ ಸಾಕ್ಷಾತ್ ಅರ್ಥಾತ್ ಏನು ಅಂದ್ರೆ ಸಮರ್ಥ ತಾಯಿಯಾಗಿರ್ತಕ್ಕಂಥ ರಾಮಬಾಯಿನೇ ಗೀತಾಬಾಯಿಯಾಗಿ ಬಂದು, ಅದೇ ರೀತಿಯಾಗಿ ಏನು ಅಂತಂದ್ರೆ ಸೂರ್ಯಾಜಿ ಪಂತ್
ಸಮರ್ಥ ತಂದೆ ಆಗಿರ್ತಕ್ಕಂಥ ಸೂರ್ಯಾಜಿ ಬಂದ್ರೆ ರಾವುಜಿಯಾಗಿ ಹುಟ್ಟಿ ಬಂದರು. ಅವರು ಬಂದು ಅಷ್ಟು ಅಲ್ಲದೆ ಅನೇಕ ತಲೆಮಾರುಗಳಿಂದ ಅವ್ರ ಕುಟುಂಬದಲ್ಲಿ ಮನೆತನದಲ್ಲಿ ಏನಾಗಿತ್ತು ಅಂದ್ರೆ ಪುಣ್ಯ ಬೆಳಕೋತ ಬಂದು ಆ ಪುಣ್ಯದ ಪರಾಕಾಷ್ಠ ಆದಾಗ ಅಂಥ ಸತ್ಪುರುಷರ ಆ ಪುಣ್ಯಮಯ ವಾತಾವರಣದಲ್ಲಿ ಆ ಮನೆಯಲ್ಲಿ ಆ ಕುಟುಂಬದಲ್ಲಿ ಆ ಬಟ್ಟೆಯಿಂದ ಹುಟ್ಟಿ ಬರ್ತಾರೆ. ಅದಕ್ಕಾಗಿ ಅನೇಕ ಪೀಳಿಗೆಗಳಿಂದ ಏನಾಗಬೇಕಾಗ್ತಂದ್ರೆ ಪುಣ್ಯವನ್ನ ಸಂಚಯ ಮಾಡಿಕೋತ ಬರ್ಬೇಕು. ಅರ್ಥಾತ್ ಏನು ಬಹುತ ಜನ್ಮಿ ಸುಕೃತ ಕೇಳಿ, ಅರ್ಥಾತ್ ಏನು ಅಂದ್ರೆ ನಾವು ಎಷ್ಟೋ ಜನ್ಮದಿಂದ ಪುಣ್ಯ ಮಾಡೀವಿ ಅಂತ ತಿಳ್ಕೊಂಡು ಹೆಂಗೆ ಹೇಳ್ತಾರೋ ಹಂಗ ಅರ್ಥಾತ್ ಏನು ಅಂತಂದ್ರೆ ರಾಮ್ ಭಟ್ರು ಮಗ ಬಾಲಂ ಭಟ್ರು ಸಹಿತ ಅಲ್ಲಿ ಭಗವತ್ ಪರಾಯಣರು ಅವ್ರಿಗೆ ಜೀವಪಾಯಿ ಒಂದ್ಸಲ ಸಹಜವಾಗಿ ಏನಾಯ್ತು ಅಂತಂದ್ರೆ ಅವರು ಸ್ನಾನಕ್ಕೆ ಹೋದಾಗ ಬಾವಿಯಲ್ಲಿ ಸ್ನಾನ ಮಾಡಿ ಅಲ್ಲೆಲ್ಲ ತಮ್ಮ ಜಪ ಅನುಷ್ಠಾನ ಸಂಧ್ಯಾವಂದನೆ ಬ್ರಹ್ಮಯಜ್ಞ ಇತ್ಯಾದಿಗಳನ್ನು ಮಾಡಿಕೊಂಡು ಬರುವಂತಹ ಪದ್ಧತಿ ಆಗಿನ ಕಾಲದಲ್ಲಿ ಹಾವಿನೂ ಅಂಥ ವ್ಯವಸ್ಥೆ ಇರ್ತಕ್ಕಂಥವು ಇದು. ಈಗ ನಾವು ನೋಡ್ತೀವಿ ನಾವು ಅರ್ಥ ನೋವಾಗ ಹೋದ್ರೆ ದೊಡ್ಡ ಹಾವಿದ ಮಗ್ಗದಾಗ ಏನಿರ್ತಾವ ಹಿಂಗೆ ಮಾಡಿರ್ತಾವ ದೊಡ್ಡ ಅವು ಯಾಕಿರ್ತಾವ ಅಂದ್ರೆ ಕುತ್ಕೊಂಡು ಅನುಷ್ಠಾನ ಮಾಡ್ಲಿಕ್ಕೆ ಅನುಕೂಲ ಆಗುವಂತ ಪದ್ಧತಿ ಒಳಗನೆ ಹಂಗೆ ಕಟ್ಟಿರ್ತಾರೆ. ಅರ್ಥಾತ್ ಹೆಂಗು ಹಂಗೇನದ ಅಂದ್ರೆ ಜಾಲಿ ಹಾಳದಲ್ಲಿ ಬಾಳಂ ಭಟ್ಟರು ಪ್ರತಿ ದಿವಸ ಸ್ನಾನ ಸಂಧ್ಯಾದಿಗಳನ್ನು ಮುಗಿಸ್ಕೊಂಡು ಬರುವಂತಹ ಪದ್ಧತಿ ಭಕ್ತು ತುಂಬೋ ಭಾವಿ ಅಂತ ಕೆಳಗೆ ಮೆಟ್ಲಾಗಿರೋದು ಹೋಗಿ ನೀರು ತುಂಬಿಕೊಂಡು ಬರುವಂತಹ ಭಾವಿ ಒಳಗೆ ಹೋಗಿ ಸ್ನಾನ ಮಾಡಿ ಬರೋ ಪದ್ಧತಿಯವರು ಆ ಪ್ರಕಾರವಾಗಿ ಒಂದು ದಿವಸ ಅಲ್ಲಿ ಸ್ನಾನ ಮಾಡುವಾಗ ಒಂದೇನಾದ್ರು ಕೆಂಪನ್ನೊಂದು ಹಾರ ಮತ್ತು ಒಂದು ಗಂಟು ಕೈಯಾಗ ಬಂತು. ಹುಡುಗಿ ಏನಿದ್ರು ಅಂತ ನೋಡಿದ ಕೂಡಲೇ ಅದು ಏನಿತ್ತು ಅಂದ್ರೆ ಅನಂತನ ಧಾರ ಅನಂತ ಚತುರ್ದಶಿ ಅಂತ ಮಾಡ್ತಾರೆ. ಆ ಅನಂತನ ಧಾರ ಕೈಯಾಗ ಬಂದ ಕೂಡ ಅವ್ರಿಗೆ ಬಹಳ ಸಂತೋಷ ಆಯ್ತು. ಅರ್ಥಾತ್ ಏನು ಅಂತಂದ್ರೆ ಅವ್ರ ಮನೆಗೆ ತಂದು ತೋರಿಸಿದ ಕೂಡಲೇ ಅಷ್ಟೊತ್ತಿಗೆ ಅವ್ರ ಇಬ್ಬರು ಒಬ್ರು ಗಂಡಸ ಮಗ ಆಯ್ತು. ಅವ್ರಿಗೆ ಇಬ್ರು ಗಂಡಸ ಮಕ್ಕಳು ಯಾಕಿದ್ರು, ಇವ್ರು ಮೂರನೇದವ್ರು ಇನ್ನೊಬ್ರು ಕೆಳಗಿನ ಹೆಂಗಲ್ ಭಟ್ರು ಅನ್ನೋರು ಸಣ್ಣವರು. ಅರ್ಥಾತ್ ಈ ರೀತಿಯಾಗಿ ಇಬ್ರು ಗಂಡಸ ಮಕ್ಕಳಾಗಿದ್ರು. ಆದರೂ ಸಹಿತ ರಾಮ್ ಭಟ್ರದ ಒಂದು ಸೂಕ್ಷ್ಮವಾದ ಕಲ್ಪನಾ ಏನಿತ್ತು ಅಂದ್ರ ನಮ್ಮ ಕುಟುಂಬದಲ್ಲಿ ಏನಾದ್ರೂ ಒಂದು ದಿವ್ಯವಾಗಿರ್ತಕ್ಕಂಥ ಒಂದೇನು ಅಂದ್ರ ಅರ್ಥಾತ್ ಏನು ಅಂದ್ರೆ ಒಂದು ಜನ್ಮ ಆಗ್ತದೆ ಅನ್ನುವಂಥದ್ದು ಒಂದು ಭಾವನಾ ಇತ್ತು. ಆ ಅನಂತರ ಧಾರ ಸಿಕ್ಕಿದ್ದು ನೋಡಿ ಅವ್ರಿಗೆ ಬಹಳ ಸಂತೋಷ ಆಯ್ತು. ಆವಾಗ ಅವರು ಬಾಳಂ ಭಟ್ರಿಗೆ ಹೇಳಿದ್ರು ಅನಂತರ ವೃತ ಮಾಡಪ್ಪ, ಅದ್ರ ಅನಂತರ ಕೃಪಾ ಅಂತ ಅಂದಾಗ ಅವ್ರು ಅನಂತರ ವೃತ ಮಾಡಿದ್ರು. ಆ ಅನಂತರ ವೃತವನ್ನು ಮಾಡಿಕೊಂಡು ಬಂದಾಗನೇ ಅವ್ರ ಜೀವಬಾಯಿಯವರು ಗರ್ಭವತಿ ಆದರು ಅನ್ನುವಂಥ ಪ್ರಸಂಗ. ಮುಂದ 9 ತಿಂಗಳು ತುಂಬಿದ ಮೇಲೆ ಅರ್ಥಾತ್ ಏನು ಅಂದ್ರೆ ಶಾಲಿವಾಂಶಕ್ಕೆ 1780 ಕಾಲಯುಕ್ತಾಕ್ಷಿ ನಾಮ ಸಂವತ್ಸರ ಮಾಘವದ್ಯ ದಶಮಿ ಗುರುವಾರ ಇತ್ತು. ಅವತ್ತು 10ನೇ ನಕ್ಷತ್ರ ಇತ್ತು. ತಾರೀಖು 27/7/1859 ಅರ್ಥಾತ್ ಏನಾದ್ರು ಅಂತಂದ್ರೆ ಅನಂತ ಶಾಸ್ತ್ರಿಗಳ ಜನ್ಮ ಆತು. ಅನಂತ ಶಾಸ್ತ್ರಿಗಳ ಜನ್ಮ ಅಂತಂದ್ರೆ ಕರ್ನಾಟಕದ ಒಂದು ಆಧ್ಯಾತ್ಮಿಕ ವಿಶ್ವದ ಜಗತ್ತಿನ ಏನದ ಅಂತಂದ್ರೆ ಆಧ್ಯಾತ್ಮಿಕ ಕ್ಷೇತ್ರದ್ದು ಒಂದು ಬಹಳ ದೊಡ್ಡದಾಗಿರ್ತಕ್ಕಂಥ ಭಾಗ್ಯತೆ ಇತ್ತು ಅಂತ ಹೇಳಬಹುದು. ಅರ್ಥಾತ್ ಏನು ಅಂದ್ರೆ ಅಂಥ ಮಹಾನ್ ಸತ್ಪುರುಷರ ಅವತಾರ ಆಗುವುದೇನದನ್ನು ಒಂದು ಸಾಮಾನ್ಯವಾದ ಮಾತಲ್ಲ. ಅಂತ ಆ ಅವತಾರ ಆಯ್ತು ಅಂತ ತಿಳ್ಕೊಂಡನೇ ಇವತ್ತು ನಮಗೇನಿದೆ ಅಂದ್ರೆ ಕರ್ನಾಟಕದವರಿಗೆ ಬಹುಶಃ ನಾನು ಅನಿಸಿದ ಮಟ್ಟಿಗೆ ಬ್ರಹ್ಮಾನಂದ ಮಹಾರಾಜರ ಅವತಾರ ಆಗಿರದೇ ಇದ್ದರೆ ನಾವು ಇವತ್ತು ಬ್ರಹ್ಮ ಚೈತನ್ಯ ಅಂತ ಹೆಸರಾದ್ರು ಅಂತಿದ್ವೋ ಇಲ್ಲೋ, ಅರ್ಥಾತ್ ಏನು ಅಂತಂದ್ರೆ ಮಹಾರಾಜರು ನಾವು ಪರಿಚಯ ಆಗ್ತಿದ್ವೋ ಇಲ್ಲೋ ಅನ್ನುವಂಥ ಪ್ರಸಂಗ. ಬ್ರಹ್ಮಾನಂದ ಮಹಾರಾಜರ ಅವತಾರ ಆಗಿರುವಂಥದ್ದು ಋಣ ನಾವು ಏನು ಮಾಡಿದ್ರೂ ತೀರಿಸ್ಲಿಕ್ಕೆ ಶಕ್ತಿಲ್ಲ. ಯಾವ ಈ ಋಣ ಅದನ್ನು ಈ ಋಣ ನಾವು ಒಂದೇನಾದ್ರೂ ಚೂಚಾರ ನಾವು ಅದ್ರ ಬಗ್ಗೆ ಏನಾದ್ರೂ ನಮ್ದೇನಾದ್ರೂ ಕರ್ತವ್ಯ ಇದ್ರೆ, ಆ ಋಣದ ಬಗ್ಗೆ ನಮ್ದೇನಾದ್ರೂ ಕರ್ತವ್ಯ ಇದ್ರೆ ಅಥವಾ ನಮ್ಗೇನಾದ್ರೂ ಕಳಕಳಿ ಇದ್ರೆ ನಾವು ಮುಖ್ಯವಾಗಿ ಮಾಡಬೇಕಾದ್ದೇನು ಅಂದ್ರೆ ನಾನು ಇದೇ ಹೇಳಿದೆ, ಪುರಾಣಂ ಭಾರತಂ ವೇದ ಶಾಸ್ತ್ರಾಣಿ ವಿವಿಧಾನಿ ಪುತ್ರದಾರಾದಿ ಸಂಸಾರ ನಾಮಾಭ್ಯಾಸಸ್ಯ ವಿಘ್ನಕೃತ. ಅರ್ಥಾತ್ ಏನು ಅಂದ್ರೆ ಪುರಾಣ, ಭಾರತ, ವೇದ, ಶಾಸ್ತ್ರಗಳು, ಹೆಂಡತಿ, ಮಕ್ಕಳು, ಪ್ರಪಂಚ, ಮನಿ, ಹೊಲ, ಆಸ್ತಿ ಪಾಸ್ತಿ, ಬಳ್ಳಿ ಬಂಗಾರ, ವಸ್ತು ಒಡವಿ, ಸಂಪತ್ತು ಇವೆಲ್ಲಾನು ವಿಘ್ನ ತಿಳ್ಕೊಂಡು ಅರ್ಥಾತ್ ಏನು ಅಂದ್ರೆ ಯಾರು ಇವುಗಳನ್ನ ಅಕ್ಷರಶಃ ಏನು ಅಂದ್ರೆ ಹೆಂಡತಿ ಮಕ್ಕಳನ್ನು ಬಿಟ್ಟು ನಾವು
ಯಾರಾದ್ರೂ ಒಬ್ರು ಹೋಗಿ ಸನ್ಯಾಸ ತಗೊಂಡ್ರು ಅನ್ನೋದನ್ನ ಕೇಳ್ತೀವಿ. ಆದ್ರೆ ಷಟ್ಶಾಸ್ತ್ರದಲ್ಲಿ ವಿದ್ವಾಂಸರಾಗಿರ್ತಕ್ಕಂಥ ಅವರು ಸಂಪೂರ್ಣವಾಗಿ ಶಾಸ್ತ್ರಕ್ಕೆ ತಿಲಾಂಜಲಿ ಕೊಟ್ಟು ನಾನು ನನ್ನ ನಾಲಿಗೆಯನ್ನು ರಾಮನಾಮಕ್ಕೆ ಮಾರಿಕೊಂಡಿದ್ದೇನೆ ಅನ್ನುವಂಥ ಒಂದು ಅರ್ಥಾತ್ ಏನು ಶಬ್ದಗಳನ್ನು ಉಚ್ಚಾರ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನ ನಾವು ಇನ್ನಾದರೂ ನೋಡ್ಬೇಕು ಅಂತಿದ್ರೆ ಸಾಮಾನ್ಯವಾಗಿ ಏನು ಅಂದ್ರೆ ಬಟ್ಟಲಿ ಎಣಿಸೋರು ಇದ್ದಾರೋ ಇಲ್ಲ ಗೊತ್ತಿಲ್ಲ, ಎಣಿಸುವಷ್ಟು ಮಂದಿ ಆದ್ರೂ ಅದನ್ನು ಪ್ರತ್ಯಕ್ಷ ಬ್ರಹ್ಮಾನಂದ ಮಹಾರಾಜನ ಆ ಭಾವದಲ್ಲಿ ನೋಡ್ತೀವಿ. ನಾವು ಹೆಂಡತಿ ಮಕ್ಕಳನ್ನು ಬಿಡಬಹುದು, ಐಶ್ವರ್ಯ ಬಿಡಬಹುದು, ಪ್ರಪಂಚದ ಭೋಗ ಸುಖ ಬಿಡಬಹುದು, ಆದ್ರೆ ಶಾಸ್ತ್ರ ವಾಸನ ಬಿಡೋದು ಬಹಳ ಕಠಿಣವಾಗಿರೋದ. ನಾನೇನಾದ್ರೂ ತಿಳ್ಕೊಂಡಾವಿದ್ದೀನಿ ಅನ್ನುವಂಥ ಭಾವ ಏನದನು ಅದನ್ನು ಬಿಡೋದೇನದ ಅತ್ಯಂತ ಕಠಿಣವಾಗಿರ್ತಕ್ಕಂಥದ್ದು. ಅಂಥ ಒಂದು ಶಾಸ್ತ್ರ ವಾಸನೆಯನ್ನು ಸಂಪೂರ್ಣವಾಗಿ ಬಿಟ್ಟು ತೋಡಿತಾ ಶಿಷ್ಯ भेटने कठिन आहे ಅನ್ನೋ ಹಾಗೆ ಗುರು भेटती पण त्या तोडीचा ಶಿಷ್ಯ भेटणे. ಗುರುಗಳು ಬೇಕಾದಷ್ಟು ಮಂದಿ ಸಿಗ್ತಾರೆ, ಬೇಕಾದಷ್ಟು ಮಂದಿ ಅಂತಲ್ಲ, ಗುರು ಸಿಕ್ಕೇ ಸಿಗ್ಬಹುದು. ಆದ್ರೆ ಆ ಗುರುವಿಗೆ ಯೋಗ್ಯ ಶಿಷ್ಯ ಸಿಗೋದು ಬಹಳ ಕಠಿಣ. ಹೆಂಗೋ ಹಂಗೇನದ ಅಂದ್ರೆ ರಾಮಕೃಷ್ಣ ಪರಮಹಂಸರು ಅಳತಿದ್ರಂತೆ ದೇವಿ ಕೂತ್ಕೊಂಡು. ಏನು ಅಂದ್ರ ನಾನು ಯಾವ ಒಂದಿದೆ ಹೇಳಿ ನಾನು ಕೋಟ್ಯಾಧೀಶ ಕಷ್ಟಪಟ್ಟು ದೊಡ್ಡ ಶ್ರೀಮಂತ ಸಾಕಷ್ಟು ಸಂಪಾದನೆ ಮಾಡಿದಾಗ ಅವ್ನ ಕಳಕಳಿ ಏನಿರ್ತದೆ ಅಂದ್ರ ಇದನ್ನ ನಿರ್ವಹಿಸಿಕೊಂಡು ಹೋಗುವಂತ ಮಗ ಬೇಕು. ಮಗ ಇದ್ರೆ ಎಷ್ಟು ಅವನಿಗೆ ಸುಖ ಸಂತೋಷ ಆಗ್ತದನು. ಹಂಗ ರಾಮಕೃಷ್ಣ ಪರಮಹಂಸರು ಕೂತ್ಕೊಂಡು ಹೇಳ್ತಿದ್ರು ದೇವಿ ಮುಂದೆ, ನಾನು ಇದನ್ನೆಲ್ಲ ಏನ್ ಮಾಡಿದೀನೋ ಇದನ್ನ ಅರ್ಥಾತ್ ಏನು ಅಂದ್ರ ಇದನ್ನು ಪಡ್ಕೊಂಡು ಅದನ್ನು ತನ್ನ ಅಂತಃಕರಣದೊಳಗೆ ಅರಗಿಸಿಕೊಂಡು ಅದನ್ನ ಜಗತ್ತಿಗೆ ಅರ್ಥಾತ್ ಏನು ಅಂದ್ರೆ ಉಪದೇಶ ಮಾಡ್ತಕ್ಕಂಥ ಶಿಷ್ಯ ಯಾವಾಗ ಬರ್ತಾನೆ ಅಂತ ಹೇಳ್ತೇವೆ. ಹೆಂಗೋ ಹಂಗೇನದ ಅಂತಂದ್ರೆ ಮಹಾರಾಜರು ತಾವು ತುಕಾರಾಮರ ಹತ್ರ ಯಾವ ಒಂದು ಐಶ್ವರ್ಯವನ್ನ ಆಧ್ಯಾತ್ಮಿಕ ಐಶ್ವರ್ಯವನ್ನ ಪಡ್ಕೊಂಡು ಬಂದಿದ್ರು, ಆ ಐಶ್ವರ್ಯವನ್ನ ಅರ್ಥಾತ್ ತನ್ನ ಅಂತಃಕರಣದಲ್ಲಿ ಧಾರಣೆ ಮಾಡಿ ಆ ಐಶ್ವರ್ಯದ ಒಂದು ಸಂಪತ್ತಿನ ಸುಖವನ್ನ ಪ್ರಪಂಚಕ್ಕೆ ಉದಾರ ಭಾವದಿಂದ ಕೊಡ್ತಕ್ಕಂಥ ಶಿಷ್ಯ ಯಾವಾಗ ಬರ್ತಾನೋ ಅಂತ ಅವರು ಪ್ರತೀಕ್ಷಾ ಮಾಡ್ತಿರ್ಬೋದು. ಕಲ್ಯಾಣ ಸ್ವಾಮಿ ಪ್ರತೀಕ್ಷಾ ಸಮರ್ಥ ಮಾಡ್ತಾ ಇದ್ರು. ಬ್ರಹ್ಮ ಹೆಂಗು ಹಂಗೇನ ಬ್ರಹ್ಮಾನಂದ ಮಹಾರಾಜರ ಪ್ರತೀಕ್ಷಾ ಮಹಾರಾಜರು ಮಾಡ್ತಿದ್ರು ಅನ್ನೋದಕ್ಕೆ ಒಂದು ಮುಖ್ಯ ಕಾರಣ ಏನು ಅಂದ್ರೆ ಅವ್ರು 2.5 ವರ್ಷ ಅದರ ಸಲುವಾಗಿ ಇಂದೋರೊಳಗೆ ಕೂತಿದ್ರು. ಅರ್ಥಾತ್ ಏನು ಅಂದ್ರೆ ಕೇವಲ 2 ವರ್ಷ ಇಂದೋರೊಳಗೆ ಯಾಕೆ ಕೂತಿದ್ರು ಅಂತಂದ್ರೆ ಇಂದೂರೊಳಗನೆ ಅವರ ಅಕ್ಷರಶಃ ಬಲಗೈ ಎಡಗೈ ಅನ್ನುವಂತ ಶಿಷ್ಯರು ಅವ್ರಿಗೆ ಅಲ್ಲಿ ಇಂದೂರಲ್ಲಿ ಭೇಟಿಯಾಗಿ ಹೋಗಿದ್ರು ಅಂತ ತಿಳ್ಕೊಂಡನೆ ಅವರು ಅರ್ಥಾತ್ 2 ವರ್ಷ ಇಂದೂರೊಳಗೆ ಏನು ಅಂತ ಗೊತ್ತಿನ ಬಹಳ ದೊಡ್ಡ ಅಲ್ಲೇ ಲೋಕ ಸಂಗ್ರಹ ಇದ್ದಿದ್ದಿಲ್ಲ. ಆದ್ರೂ ಸಹಿತ ಅವರಿಗೆ ಆ 2 ಶಿಷ್ಯರ ಸಲುವಾಗಿ ಅವ್ರು ಏನ್ ಮಾಡಿದ್ರು ಒಳಗಿನ ಅಂತರಂಗ ಭಾವನಾ ಹೇಗಿರ್ತದ ನಾವು. ಅವ್ರಿಬ್ರು ಶಿಷ್ಯರು ಒಂದೇ ವರ್ಷ ಕೇವಲ 3 ತಿಂಗಳ ಅಂತರದಲ್ಲಿ ಭೇಟಿಯಾಗ್ಯಾರ. ಅರ್ಥಾತ್ ಏನು ಅಂದ್ರೆ ಆನಂದ ಸಾಗರ ತನ್ನ ವಯಸ್ಸಿನ 16ನೇ ವರ್ಷ 17ನೇ ವರ್ಷ ಅರ್ಥಾತ್ ಏನು ಮಹಾರಾಜರಿಗೆ ಭೇಟಿಯಾಗ್ಯಾರ. ಮುಂದ ಜನವರಿ ಫೆಬ್ರವರಿಯಲ್ಲಿ ಆನಂದ ಸಾಗರ ಭೇಟಿ ಆದ್ರು. ಏಪ್ರಿಲ್ ಮೇದಲ್ಲಿ ಏನಾದ್ರು ಅಂದ್ರೆ ಬ್ರಹ್ಮಾನಂದ ಮಹಾರಾಜರು ಭೇಟಿ ಆದ್ರು. ಮುಂದೆ ಜೂನ್ದಲ್ಲೇನೆ ಮೇದಲ್ಲೇನೆ ಮಹಾರಾಜರಿಂದ ತುಕಾರಾಮಯ್ಯಗಳ ದರ್ಶನ ಮಾಡಿಕೊಂಡು ಗೊಂದಾವಲಿಗೆ ಹೋದು ತಮ್ಮ ಕೆಲಸ ಆದ್ರು. ನಾನು ಬಂದಿದ್ದೆ, ನನ್ನ ಕೆಲಸ ಆದ್ರು ಅಂತ ಹೆಂಗ ತುಕಾರಾಮಯ್ಯಗಳ ಗುರುಗಳು ಸಹಿತ ಅರ್ಥಾತ್ ಏನು ಅಂದ್ರೆ ಅವರು ಹಿಂಗ ತುಕಾರಾಮಯ್ಯಗಳ ಭೇಟಿ ಆದ ಕೂಡಲೇ ನನ್ನ ಕೆಲಸ ಆಗ್ತಿದ್ರೆ ನಾನು ಹೋಗ್ತೀನಿ ಅಂತ ತಿಳ್ಕೊಂಡು ಹೆಂಗ್ ಹೋದ್ರು ಹಂಗ ಮಹಾರಾಜರು ಸಹಿತ ಮುಖ್ಯವಾಗಿ ನಾನು ಯಾರ ಸಲುವಾಗಿ ಇಂದೂರೊಳಗೆ ಅಷ್ಟೊಂದು ದಿವಸ ಕೂತಿದ್ದೆ ಅವ್ರದ್ದು ಭೇಟಿ ಆದ್ರು. ನನ್ನ ಕೆಲಸ ಆದ್ರು ಅಂತ ಮಹಾರಾಜರು ಗೊಂದಾವಲಿಗೆ ಬಂದ್ರು ಅನ್ನೋದನ್ನ ನಾವು ಅರ್ಥಾತ್ ನಾವು ಕಲ್ಪನಾ ಮಾಡಬಹುದು. ಅರ್ಥಾತ್ ಹೆಂಗೋ ಹಂಗೇನದಂದ್ರೆ ಅಂಥ ಮಹಾತ್ಮ ಹುಟ್ಟಿರ್ತಕ್ಕಂಥ ಪುಣ್ಯವಾಗಿರ್ತಕ್ಕಂಥ ಪವಿತ್ರತಮವಾಗಿರ್ತಕ್ಕಂಥ ದಿವಸ ಅದು ಸಹಿತ ಹೆಂಗೆ ಜೋಡಿಸಿಕೊಂಡು ಬಂದಿದೆ ಅಂತಂದ್ರೆ ನಿನ್ನೆ ಅಕ್ಷರಶಃ ಏನು ಅಂದ್ರೆ ಜರೀಮಿಗೇರೋ ದೇಹಾನೇ ಆಹೇ ಜಗದಾಕಾರ ಅನ್ನುವಂಥ ಒಂದು ವಿಲಕ್ಷಣವಾಗಿರ್ತಕ್ಕಂಥ ಒಂದು ಆತ್ಮ ಚೈತನ್ಯ ತನ್ನ ಸ್ವರೂಪದಲ್ಲಿ ಲೀನ ಆಗಿರ್ತಕ್ಕಂಥ ದಿವಸವನ್ನು ನಾವು ನಿನ್ನೆ ಆಚರಿಸಿದ್ವಿ. ಸಮರ್ಥ ರಾಮದಾಸ್ ಸ್ವಾಮಿಗಳು ಇವತ್ತಿನ ಈ ಪ್ರಚಂಡವಾಗಿರ್ತಕ್ಕಂಥ ಈ ಹೊರಗಿನ ವಾತಾವರಣದಲ್ಲಿಯೂ ಸಹಿತ ನಾವು ಯಾವುದೋ ಒಂದು ಲೋಕದಲ್ಲಿ ಇದ್ದೀವಿ ಅಂತ ನಮಗೆ 24 ತಾಸು ಅನಿಸ್ತಾ ಇರೋದು ನಿಜವಾಗಿಯೂ ಸದ್ಗುರುಗಳ ಒಂದು ಕೃಪಾ ಅಂತ ತಿಳ್ಕೊಂಡು ಹೇಳಬೇಕು. ನಾವು ಅಂದ್ರೆ ಆಶ್ರಮದಲ್ಲಿರೋದು ಅಷ್ಟೇ ಅಲ್ಲ, ಈ ಸಂಪರ್ಕದಲ್ಲಿರ್ತಕ್ಕಂಥ ಎಲ್ಲರೂ ಸಹಿತ ಅರ್ಥಾತ್ ಹೆಂಗ ಅನಿಸ್ತದೆ ಅಂತಂದ್ರೆ
ನಾವು ಈ ಹೊರಗಿನ ವಾತಾವರಣ ಎಷ್ಟು ನಮ್ಗೆ ಏನಿದೆ ಅಂತಂದ್ರೆ ಮನಸ್ಸಿಗೆ ಅತ್ಯಂತ ಒಂದು ವೇದನೆಯನ್ನು ಉಂಟು ಮಾಡ್ತಕ್ಕಂಥದ್ದಿದ್ರು ಸಹಿತ ನಾವು ಸದ್ಗುರು ದಿವ್ಯವಾಗಿರ್ತಕ್ಕಂಥ ಕೃಪಾ ಕ್ಷೇತ್ರದಲ್ಲಿ ನಾವೇನೋ ಒಂದು ವಿಲಕ್ಷಣವಾಗಿರುವ ಸಮಾಧಾನದಲ್ಲಿದ್ದೀವಿ ಅನ್ನುವಂಥ ಭಾವನೆ ಇವತ್ತು ಲಕ್ಷಾವಧಿ ಜನರಿಗೆ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಅದರೊಳಗೂ ಸಹಿತ ಏನು ಅಂತಂದ್ರೆ ನಾವು ಎಲ್ಲರೂ ಏನದ ಮಹಾರಾಜರಿಗೆ ನಿಕಟವರ್ತಿಯಾಗಿರ್ತಕ್ಕಂಥವರೆಲ್ಲರೂ ಆ ದಿವ್ಯವಾಗಿರ್ತಕ್ಕಂಥ ಭಾವವನ್ನು ಅನುಭವಿಸ್ತಾ ಇದ್ದೀವಿ. ಇಂಥ ಈ ಪರ್ವ ಅರ್ಥಾತ್ ಏನು ಅತ್ಯಂತ ಕರಾರವಾಗಿರ್ತಕ್ಕಂಥ ಒಂದು ಸಮಯದಲ್ಲಿಯೂ ನಾವು ಕಳೆದ ಒಂದು ವರ್ಷದಿಂದ ಸದ್ಗುರು ಸಾನ್ನಿಧ್ಯದಲ್ಲಿ ಎಲ್ಲ ಉತ್ಸವಾದಿಗಳನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿಯಾಗಿ ಇವತ್ತು ಸಹಿತ ನಿನ್ನೆ ನಾವು ಗುಲಾಲ್ ಹಾಕಿದ್ವಿ. ಎಂಥ ಒಂದು ವಿಲಕ್ಷಣ ಯೋಗ ನೋಡಿ, ನಿನ್ನೆ ನಾವು ಗುಲಾಲ್ ಹಾಕಿದ್ವಿ, ಇವತ್ತು ನಾವು ಭಕ್ತಿಪೂರ್ವಕವಾಗಿರ್ತಕ್ಕಂಥ ಒಂದು ಪುಷ್ಪವನ್ನ ಸಮರ್ಪಣೆ ಮಾಡ್ತಾ ಇದ್ದೀವಿ. ಇವತ್ತು ಗುಲಾಲಿನ ಪ್ರಶ್ನೆ ಇಲ್ಲ, ಇವತ್ತು ಜನ್ಮ. ನಿನ್ನೆ ಅವರೇನಾದರೂ ಒಂದು ಸುಗುಣ ಭಾವದಿಂದ ನಿರ್ಗುಣ ಭಾವದಲ್ಲಿ ಅವರೇನಾದರೂ ಸಮಾವಿಷ್ಟವಾಗಿರ್ತಕ್ಕಂಥ ದಿವಸ ಆದರೆ ಇವತ್ತು ಅದೇ ಪರಂಪರೆಯಲ್ಲಿ ಒಂದು ದಿವ್ಯವಾಗಿರ್ತಕ್ಕಂಥ ಆತ್ಮ ಅದೇ ಭಾವದಲ್ಲಿ ಆವಿರ್ಭಾವ ಆಗಿರ್ತಕ್ಕಂಥ ದಿವಸ ಅನ್ನುವಂಥ ದೃಷ್ಟಿಯಿಂದ ನಾವು ಇವತ್ತೇನದಂದ್ರೆ ಸದ್ಗುರುಗಳಿಗೆ ಜೀವಭಾಯಿ 9 ತಿಂಗಳು ತುಂಬಿದಾಗ ಅಂಥ ಇಂಥ ಇದೇ ಹೇಳಿದೆ ಕಾಲಯುಕ್ತಾಕ್ಷಿ ನಾಮ ಸಂವತ್ಸರದ ಅರ್ಥಾತ್ ಮಾಘವದ್ಯ ನವಮಿ ದಿವಸ ದಶಮಿ ದಿವಸ ತಾರೀಕು 27/2/1859 ಇಸ್ವಿ ಬ್ರಹ್ಮಾನಂದ ಮಹಾರಾಜರು 1859ರಲ್ಲಿ ಹುಟ್ಟಿದ್ರು. 59 ವರ್ಷ ಇದ್ರು. ಇಂಥ ಒಂದು ದಿವ್ಯವಾಗಿರ್ತಕ್ಕಂಥ ಆತ್ಮ ಚೈತನ್ಯ ಏನದನು ಅದು ಆವಿರ್ಭಾವ ಆಗಿರ್ತಕ್ಕಂಥ ದಿವಸ ಕರ್ನಾಟಕದ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಒಂದು ವಿಲಕ್ಷಣವಾಗಿರ್ತಕ್ಕಂಥ ಧ್ರುವತಾರೆ ಮೂಡಿ ಬಂದಿರತಕ್ಕಂಥ ದಿವಸ. ಅಂಥ ಒಂದು ಪರ್ವಕಾಲದಲ್ಲಿ ನಾವೆಲ್ಲರೂ ಅಂತಃಕರಣ ಪೂರ್ವಕವಾಗಿ ನಮ್ಮ ಅರ್ಥಾತ್ ಏನು ನಾವು ಯಾರು ಕೇವಲ ಒಂದೇನು ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಋಣವನ್ನು ಹೊಂದಿಕೊಂಡು ಒಂದೊಂದೇ ನಾಮದ ಜೊತೆಗೆ ಆ ಋಣದ ಬಗ್ಗೆ ಇರ್ತಕ್ಕಂಥ ನಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ನಾವು ಆಯುಷ್ಯವನ್ನು ಕಲಿತಕ್ಕಂಥದ್ದೇನದನ್ನು ಅಂಥ ಮಹಾನುಭಾವನಿಗೆ ನಾವು ನಮ್ಮ ಏನು ಒಂದು ಅಂತಃಕರಣ ಪೂರ್ವಕವಾಗಿರ್ತಕ್ಕಂಥ ಪುಷ್ಪಾಂಜಲಿಯನ್ನ ಸಮರ್ಪಣೆ ಮಾಡೋದ್ರ ಮೂಲಕ ನಾವು ಅವರ ಜಯಂತಿ ಉತ್ಸವವನ್ನು ಆಚರಿಸೋಣ ಅಂತ ತಿಳ್ಕೊಂಡು ಹೇಳಿ ನಾನು ಈಗ ಎಲ್ಲರೂ ಏನು ಕೂತಲಿಂದ ದಯವಿಟ್ಟು ಹಾಕಬಾರ್ದು. ಎಲ್ಲರೂ ಬ್ರಹ್ಮಾನಂದ ಮಹಾರಾಜನ ಮುಂದೆ ಸಾಲು ಹಿಡಿದ ಹೋಗಿ ಜಯಂತಿ ಉತ್ಸವ ಇರೋದ್ರಿಂದ ತಕ್ಷಣ ಹಾಕ್ಬೇಕಂತ ಏನಿಲ್ಲ. ಆದ್ದರಿಂದ ನಾವೆಲ್ಲರೂ ಅವರಿಗೆ ಕರುಣಾನಂದಗಳ ಮೇಲೆ ನಮ್ಮ ಪುಷ್ಪಾಂಜಲಿಗಳನ್ನು ಸಮರ್ಪಣೆ ಮಾಡಿ ಅವ್ರಿಗೆ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಹಾಕಿ ಆ ಮೂರಿಗೆ ಬಂದಾಗ ನಾವೆಲ್ಲರೂ ಜಯಂತಿ ಉತ್ಸವದ ನಿಮಿತ್ತವಾಗಿ ಈ ಸದ್ಯ ಏನದ ಅಂದ್ರೆ ನಾವು ಚಾಕ್ಲೇಟ್ ಪ್ರಸಾದ ಕೊಡ್ತೀವಿ, ಅದನ್ನು ಸ್ವೀಕಾರ ಮಾಡಿಕೊಂಡು ಬಂದು ಅರ್ಚಕ ರಘುಪತಿ ರಾಘವ ರಾಜಾರಾಮ್ ಹೇಳ್ತಿರ್ತೀವಿ. ಎಲ್ಲರೂ ಪ್ರದಕ್ಷಿಣೆ ಹಾಕೊಂಡು ಬಂದ ಬಳಕ ನೈವೇದ್ಯ ಆರತಿ ಆಗ್ತದೆ. ನೈವೇದ್ಯ ಆರತಿ ಆದ ಬಳಕ ನಮ್ಮ ಮುಂದಿನ ಮಹಾಪ್ರಸಾದಾದಿಗಳು ಆಗ್ತವೆ. ಆದ್ರಿಂದ ಎಲ್ಲರೂ ಈಗ ನಾನು ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರಿಗೆ ಅಂತ ಕೂಡಲೇ ನಿಮ್ಮ ಕೈಯೊಳಗಿರ್ತಕ್ಕಂಥ ಇದನ್ನೇನಾದ್ರೂ ಅಲ್ಲಿ ಒಬ್ಬೊಬ್ಬರು ಹಾಕಬೇಕು. ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜ ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್ 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 ರಘುಪತಿ ರಾಘವ ರಾಜಾರಾಮ್ ಪತಿತ
सीताराम रघुपति राघव राजा राम पतित पावन 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 सीताराम कोटि ब्रह्मांड चैतन्य महाराज की जय सद्गुरु श्री ब्रह्मांड महाराज की जय 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 श्रीनाथ महाराज राघव राजा राम पतित पावन सीताराम रघुपति 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 राघव राजा राम पतित पावन सीताराम देवी देवी गुरुराया देवी देवी गुरुराया ब्रह्मदेवी ब्रह्म्यासोदया देवी देवी गुरुराया देवी देवी गुरुराया योग्य नारी काली योग्य नारी काली पूर्ण करुणिया देवी
जय जय श्री राम समर्थ। आते आते श्री राम समर्थ। फेसबुक श्री राम समर्थ। श्री गुरु ब्रह्मा Hare
ಬೆಳಗುವೆ ಮಾರುತಿ ಬೋಧ ಭಾಸ್ಕರ रघुपति राघव राजा रघुपति राघव राजा राम पावन सीताराम आरती बेळगुवे कोटीच्या कोटी जय जय
यूनम संपूर्ण कामयाबी सत्यो वंदे तमच्युतम मंत्रहीनं क्रियाहीनं भक्तिहीनं च सद्गुरो यत्पूजितं मया देव परिपूर्णं तदस्तु मे अनेन यथाज्ञानेन कृतमाध्यन्तेन पूजनेन तथा च सद्गुरु श्री ब्रह्मानंद महाराज जन्मोत्सव जयंती उत्सव जयंती उत्सवेन सद्गुरुनाथ प्रियतां प्रीतो भवतु तत्सत् ब्रह्मार्पणमस्तु। श्रीराम समर्थ मुखे चारुहासं मनोहारयोगम्
गले पुष्पमालां गले योगगन्धं तनौ शुभ्रवस्त्रं धरन्तं दयालुं गुरुं ब्रह्मानन्दं भजेऽहं सदानन्दगन्धं प्रसन्नारविन्दं भवाम्भोधिपूर्णं नित्यानन्दबोधं सदा सौख्यनन्दं मुदामीनाहं गुरुं ब्रह्मानन्दं भजेऽहं स्वभक्तानुरक्तं भजे वैविरक्तं सदा भक्तसंरक्षकं ब्रह्मविद्धं सुखोपीनमात्रेण सुशोभयन्तं गुरुं ब्रह्मानन्दं भजेऽहं असंख्यातभक्ताधिकं सन्नुताङ्गं महाभावनाशं सदा सुप्रसन्नं पदाम्बोधनं प्रायतामन्ददानं गुरुं ब्रह्मानन्दं भजेऽहं जगद्वन्दितं वेदवेदान्ततज्ञं विभुं सद्गुरुं सच्चिदानन्दरूपम् अजं निर्मलं नित्यमानन्दरूपं गुरुं ब्रह्मानन्दं भजेऽहं गुरूणां वरिष्ठं जराजन्महीनं जगत्पावनं पादपद्मं कृपाणुं चिदानन्दरूपं भव्यादिवेदं गुरुं ब्रह्मानन्दं भजेऽहं सदा निर्विकारं मनोवादहीनं परं नित्यमुक्तं परं चित्स्वरूपं श्रीरामनाम प्रतिपादयन्तं गुरुं ब्रह्मानन्दं भजेऽहं गुरु ब्रह्म चैतन्य पादारविन्दं सदा सेव्यमानं चतुर्मुखिदन्तं मम स्वामिनं लोकलीलावतारं गुरुं ब्रह्मानन्दं भजेऽहं इदं श्रीगुरोरष्टकं यो मनुष्यः प्रयेत् सर्वदा भक्तिभावेन युक्तः समासाद्य सर्वं शुभं सम्प्रयाति प्रयात्येव मोक्षं कृपया गुरुश्च सद्गुरु श्री ब्रह्मानंद महाराज की जय 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 रघुवीर समर्थ तथास्तु 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 रघुपति राघव राजा राम पतित पावन सीताराम रघुपति राघव राजा राम पतित पावन सीताराम पतित पावन सीताराम रघुपति राघव राजा राम पतित पावन सीताराम पतित पावन सीताराम रघुपति राघव राजा राम पतित पावन सीताराम राघव राजा राम पतित पावन सीताराम रघुपति राघव राजा राम पतित पावन सीताराम राघव राजा राम पतित पावन सीताराम रघुपति राघव राजा राम पतित पावन सीताराम राघव राजा राम पतित पावन सीताराम रघुपति राघव राजा राम पतित पावन सीताराम रघुपति राघव राजा राम पतित पावन सीताराम रघुपति राघव राजा राम पतित पावन सीताराम श्रीराम समर्थ गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। श्रीराम समर्थ ಮಾರ್ಚ್ 8 ಪ್ರಪಂಚದ ಅಪೂರ್ಣ ವಸ್ತುಗಳಲ್ಲಿ ಎಂದೂ ಸಮಾಧಾನ ಸಿಗುವುದಿಲ್ಲ. ಎಲ್ಲ ಅನುಭವಗಳಲ್ಲಿ ಸ್ವಾನುಭವವೇ ನಿಜವಾದದ್ದು. ಬೇರೆಯವರು ಬಹಳಷ್ಟು ಅನುಭವ ಹೇಳಿದರೂ ನಮಗೆ ಬಂದ ಅನುಭವವೇ ಮಹತ್ವದ ಅನುಭವವಾಗಿರುತ್ತದೆ. ಸ್ವಾನುಭವದಿಂದ ಜಾಗೃತಿ ಉಂಟಾಗುತ್ತದೆ, ಭಾವ ಬೆಳೆಯುತ್ತದೆ,
ಸಾಧನೆಯಲ್ಲಿ ತೀವ್ರತೆ ಬರುತ್ತದೆ ಹಾಗೂ ಭಗವತ್ಪ್ರಾಪ್ತಿಯು ಶೀಘ್ರವಾಗಿ ಆಗುತ್ತದೆ. ಸತ್ಪುರುಷರು ನಮಗೆ ಸಾಕಷ್ಟು ವಿಚಾರ ಹೇಳಿರುತ್ತಾರೆ, ಆದರೆ ಅವರಿಗೆ ಭಗವಂತನು ಬೇಕೆನಿಸುವಂತೆ ನಮಗೆ ಬೇಕೆನಿಸುವನೇ? ಪ್ರಪಂಚ ಮಾಡುತ್ತಿರುವ ನಮಗೆ ಭಗವಂತನ ಅವಶ್ಯಕತೆ ಅನಿಸುತ್ತದೆ. ನಾವು ಚಿಕ್ಕವರಿಂದ ದೊಡ್ಡವರಾದೆವು, ವಿದ್ಯೆ ಸಂಪಾದಿಸಿದೆವು, ಉದ್ಯೋಗ ಪಡೆದುಕೊಂಡೆವು, ಮದುವೆ ಮಾಡಿಕೊಂಡೆವು, ಮಕ್ಕಳು ಮರಿಗಳಾದವು, ಮನೆ ಮಾರು ಸಂಪಾದಿಸಿಕೊಂಡೆವು. ಆದರೆ ನಮಗೆ ಇನ್ನೂ ಏನಾದರೂ ಬೇಕು ಎಂದೇ ಅನಿಸುತ್ತದೆ. ನಮಗೆ ಈ ಅಪೇಕ್ಷೆ ಎಂದಿಗೆ ಪೂರ್ಣವಾದೀತು? ನಾವು ನೌಕರಿ ಮಾಡುತ್ತೇವೆ, ನೌಕರಿ ಮಾಡುವ ನಾವು ನಮ್ಮ ಯಜಮಾನರಿಗೆ ನಮ್ಮ ಹೊರತಾಗಿ ಬೇರೆ ನೌಕರರು ಸಿಗಲಿಲ್ಲವೆಂದು ನೌಕರಿ ಮಾಡಲಿಲ್ಲ. ವೈದ್ಯರು ರೋಗಿಗಳಿಗೆ ಬೇರೆ ವೈದ್ಯರು ಸಿಗಲಿಲ್ಲವೆಂದು ವೈದ್ಯಕೀಯ ವೃತ್ತಿಯನ್ನು ಮಾಡುವುದಿಲ್ಲ. ವಕೀಲರು ಕಕ್ಷಿದಾರರಿಗೆ ಬೇರೆ ವಕೀಲರು ಸಿಗಲಿಲ್ಲವೆಂದು ವಕೀಲಿ ವೃತ್ತಿ ಮಾಡುವುದಿಲ್ಲ. ಅಂದರೆ ನೌಕರಿ ಮಾಡುವವರಾಗಲಿ ವೈದ್ಯರಾಗಲಿ ಕೇವಲ ಕರ್ಮಕ್ಕಾಗಿಯೇ ಕರ್ಮವನ್ನು ಮಾಡುವುದಿಲ್ಲ, ಆದರೆ ಅದರಿಂದ ತಮಗೆ ಸುಖ ಸಿಗುವುದೆಂಬ ಛಲದಿಂದ ಕರ್ಮ ಮಾಡುತ್ತಾರೆ. ಆದರೆ ನಮ್ಮ ನಿತ್ಯದ ಅನುಭವವೇನೆಂದರೆ ಮನುಷ್ಯನು ತನ್ನ ಆಯುಷ್ಯ ಮುಗಿಯುವವರೆಗೂ ಕರ್ಮ ಮಾಡುತ್ತಲೇ ಇರುತ್ತಾನೆ. ಆದರೂ ಏನಾದರೂ ಒಂದು ಕರ್ಮ ಮಾಡುವುದು ಉಳಿದೇ ಇರುತ್ತದೆ, ಅದಕ್ಕೆ ಪೂರ್ಣತೆ ಬರುವುದಿಲ್ಲ. ಯಾವುದಾದರೂ ಒಂದು ವಸ್ತು ಪ್ರಾಪ್ತವಾಯಿತೆಂದರೆ ತನಗಿನ್ನು ಏನೂ ಮಾಡಬೇಕಾಗುವುದಿಲ್ಲ ಎಂದು ಅನಿಸುವುದಿಲ್ಲ. ನಮಗಿನ್ನು ಏನೂ ಬೇಡ, ಏನು ಇದೆಯೋ ಅದರಲ್ಲಿ ಸಮಾಧಾನ ಬೀಳುತ್ತದೆ, ಹೀಗೆ ಎಂದಾದರೂ ಅನಿಸುತ್ತದೆ. ಮುಂದೆ ಏನಾಗುತ್ತದೆಯೋ, ಹೇಗೆ ಆದೀತು, ಇವೆಲ್ಲವೂ ಉಳಿಯುತ್ತದೆಯೋ ಅಥವಾ ಇಲ್ಲವೋ, ಇದರಲ್ಲಿ ಮತ್ತಷ್ಟು ಹೆಚ್ಚಿಗೆ ಹೀಗೆ ಆದೀತು ಎಂಬ ವಿವಂಚನೆಯು ಯಾವಾಗಲೂ ಇರುತ್ತದೆ. ಉದಾಹರಣೆಗೆ, ಒಬ್ಬನ ಮದುವೆ ನಿಶ್ಚಿತವಾಯಿತು. ಅವನ ಮದುವೆಯಾದ ಮೇಲೆ ಅವನ ಪ್ರಪಂಚದ ಚಿಂತೆಗಳೆಲ್ಲ ದೂರವಾದವೆಂದು ತಿಳಿಯುವಿರಾ? ಮದುವೆಯಾದ ಮೇಲೆ 4-5 ವರ್ಷಗಳು ಮಕ್ಕಳಾಗದಿದ್ದರೆ ಅವನು ಚಿಂತೆ ಮಾಡುತ್ತಾನೆ, ಅಥವಾ ಗಂಡು ಮಕ್ಕಳಾಗದಿದ್ದರೆ ಅವನು ಚಿಂತೆ ಮಾಡುತ್ತಾನೆ, ಅಥವಾ ಕೇವಲ ಗಂಡು ಮಕ್ಕಳೇ ಅಥವಾ ಹೆಣ್ಣು ಮಕ್ಕಳೇ ಆದರೂ ಚಿಂತೆ ತಪ್ಪುವುದಿಲ್ಲ. ಆದ್ದರಿಂದ ಈ ಪ್ರಪಂಚದ ವಸ್ತುಗಳೆಲ್ಲ ಪೂರ್ಣವೇ ಆಗಿರುತ್ತವೆ. ಅಂದ ಮೇಲೆ ಅವುಗಳಿಂದ ಸಮಾಧಾನ ಹೇಗೆ ತಾನೇ ಸಿಗಲು ಶಕ್ಯ? ಪ್ರಪಂಚದ ಎಲ್ಲ ವಿಷಯಗಳು ಒಂದರಿಂದ ಮತ್ತೊಂದು ನಿರ್ಮಾಣವಾಗುವುದಾಗಿರುತ್ತವೆ. ಪ್ರಪಂಚದಲ್ಲಿ ಸುಖ ಕೊಡುವ ವಸ್ತುಗಳೆಂದು ತಿಳಿದವುಗಳೆಲ್ಲವನ್ನು ಒಂದೆಡೆ ಸೇರಿಸಿದರೂ ಅವುಗಳಿಂದ ಸಮಾಧಾನ ಪ್ರಾಪ್ತವಾಗಲಾರದು. ಅಪೂರ್ಣ ವಸ್ತುಗಳಿಂದ ಪೂರ್ಣ ಸಮಾಧಾನ ಸಿಗಲು ಹೇಗೆ ಶಕ್ಯ? ಉದಾಹರಣೆಗೆ, ಒಂದು ಹುಚ್ಚರ ಆಸ್ಪತ್ರೆಯಲ್ಲಿ 200 ಜನ ಹುಚ್ಚರಿರುತ್ತಾರೆ. ಯಾರಾದರೂ ಇನ್ನೂ 100 ಜನ ಹುಚ್ಚರು ಸೇರಿದರೆ ಅವರೆಲ್ಲರೂ ಕೂಡಿ ಒಬ್ಬ ಜಾಣ ಮನುಷ್ಯನು ನಿರ್ಮಾಣವಾಗುತ್ತಾನೆ ಎಂದು ಅಂದರೆ ಎಂದಾದರೂ ಹೀಗೆ ಆಗುವುದು ಶಕ್ಯವಿದೆಯೇ? ಇಂದಿನ ಮುಖ್ಯ ವಿಚಾರ. ಮನುಷ್ಯನಿಗೆ ಎಷ್ಟು ಇದ್ದರೆ ಸಾಕೆನಿಸುವುದೆಂಬುದು ನಿಶ್ಚಿತವಿರುವುದಿಲ್ಲ. ಇದ್ದ ಪರಿಸ್ಥಿತಿಯಲ್ಲಿ ನಾವು ಸಮಾಧಾನ ಹೊಂದಿದರೆ ನಮಗೆ ಇದ್ದದ್ದೇ ಸಾಕೆನಿಸುತ್ತದೆ. ಜಾನಕಿ ಜೀವನ ಸ್ಮರಣ ಜಯ ಜಯ ರಾಮ. ರೂಪತಿ ರಾಘವ ರಾಜ ರಾಮ.